नमस्ते नमस्ते नमस्ते। हरिः ओम्। भद्रं कर्णेभिः शृणुयामदेवाः, भद्रं पश्येमाक्षभिर्यजत्राः, स्थिरैरङ्गैस्तुष्टुवागुंसस्तनूभिः। यशेम देवहितं यदायुः, स्वस्ति न इन्द्रो वृद्धश्रवाः, स्वस्ति नः पूषा विश्ववेदाः, स्वस्ति नस्तार्क्ष्यो अरिष्टनेमिः, स्वस्ति नो बृहस्पतिर्दधातु। शांति शांति शांति। शन्नो मित्रः शं वरुणः, शन्नो भवत्वर्यमा, शन्न इन्द्रो बृहस्पतिः, शन्नो विष्णुरुक्रमः। नमो ब्रह्मणे नमस्ते वायो, त्वमेव प्रत्यक्षं ब्रह्मासि, त्वामेव प्रत्यक्षं ब्रह्म वदिष्यामि, ऋतं वदिष्यामि, सत्यं वदिष्यामि, तन्मामवतु, तद्वक्तारमवतु, अवतु माम्, अवतु वक्तारम्। ओम शांति शांति शांति। सहनाववतु सहनौ भुनक्तु, सह वीर्यङ्करवावहै, तेजस्विनावधीतमस्तु मा विद्विषावहै। ओम शांति शांति शांति। एको हि रुद्रो न द्वितीयाय तस्थुः, य इमान् लोकानीशत ईशनीभिः, प्रत्यञ्जनान् तिष्ठति संचुकोच अंतकाले, संसृज्य विश्वा ಭುವನಾನಿ ಗೋಪಾಹ. ಇದು 3ನೇ ಅಧ್ಯಾಯದ 2ನೇ ಮಂತ್ರ. ನಾವು ಪರಮಾತ್ಮ ಒಬ್ಬನೇ, ಅವನೇ ತನ್ನ ಒಂದು ಸಂಕಲ್ಪ ಶಕ್ತಿಯಿಂದ, ತನ್ನ ಒಂದು ಇಚ್ಛೆಯಿಂದ ತಾನು ಜಾಲವನ್ನ ಹೊಂದಿದ್ದಾನೆ. ಆ ಜಾಲವನ್ನ ಹರಡುತ್ತಾನೆ. ಅದರ ಮೂಲಕ, ತನ್ನ ಒಂದು ಸಂಕಲ್ಪದ ಮೂಲಕ ಆ ಜಾಲದಿಂದ ಉದ್ಭವವನ್ನು ಸಂಭವವನ್ನು ಮಾಡ್ತಾನೆ ಎಂಬುದಾಗಿ ಯಾರು ತಿಳ್ಕೋತಾರೋ, ಅಂದ್ರೆ ಹಿಂದಿನ ಅಧ್ಯಾಯದಲ್ಲಿ ಪರಮಾತ್ಮನ ಸ್ವರೂಪ, ಪರಬ್ರಹ್ಮನ ಸ್ವರೂಪವನ್ನ ಹೇಳಿದ ಮೇಲೆ, ಪರಬ್ರಹ್ಮನ ಸ್ವರೂಪಕ್ಕೂ ಪ್ರಪಂಚಕ್ಕೂ ನಮ್ಮ ಮೊದಲ ಅಧ್ಯಾಯದಲ್ಲಿ ಪ್ರಶ್ನೆ ಆಗುತ್ತಾನೆ, ಕಿಂ ಕಾರಣಂ ಆದ್ಮೇಲೆ ಪ್ರಪಂಚದಲ್ಲಿರುವಂತಹ ಸಕಲ ಜೀವಕೋಟಿಗಳ ಕಿಂ ಕಾರಣಂ ಬ್ರಹ್ಮ ಆಯ್ತು, ಬ್ರಹ್ಮದ ಸ್ವರೂಪ ಆಯ್ತು. ಅದರಿಂದ ಈಗ ಬ್ರಹ್ಮ ಅದು ಕಾರಣ ಅಂತ ಆದ್ಮೇಲೆ ಇವೆಲ್ಲ ಯಾಕೆ ಹೀಗೆ, ಈ ಪ್ರಪಂಚ ಯಾಕೆ ಈ ರೀತಿ ಅನ್ನೋದು ಗೊತ್ತಾಗ್ಬೇಕಲ್ಲ. ಅದಕ್ಕೋಸ್ಕರ ಈ 3ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಿದ್ದಾರೆ, ಪರಮಾತ್ಮನೇ ತನ್ನ ಒಂದು ಇಚ್ಛೆಯಂತೆ ತಾನು ಈ ಜಾಲವನ್ನ ಹರಡಿ, ಯಾವ ಸತ್ವರಜಸ್ತಮೋ ಗುಣಾತ್ಮಕವಾದ ಮಾಯೆಯನ್ನ ತಾನು ಹರಡಿ ತನ್ಮೂಲಕ ಈ ಸೃಷ್ಟಿಯನ್ನ ಮಾಡ್ತಾ ಇದ್ದಾನೆ. ಅದರ ಮೂಲಕನೇ ಲಯಾನೂ ಮಾಡ್ತಾನೆ. ಅದನ್ನ ನಾವು ಹಿಂದಿನ ಇದರಲ್ಲಿ ಹೇಳ್ಕೊಂಡ್ವಿ. ಆದ್ರಿಂದ ಕೊನೆಯಲ್ಲಿ ಯಾವುದು ಅಹಂಕಾರಂ ಮನೋಯಾತಿ ಮನಃ ಪ್ರಕೃತಿರೇವಚ, ಇದು ಏನು ಗುಣಸಾಮ್ಯ ವ್ಯವಸ್ಥಿತವಾದಾಗ ಎಲ್ಲವೂ ಕೂಡ ಪರಮಾತ್ಮನಲ್ಲಿ. ಯಾವ ಒಂದು ಸತ್ವರಜಸ್ತಮೋ ಗುಣಗಳಿಂದ ವಿಕಾಸ ಆಯ್ತೋ ಅದರ ಮೂಲಕನೇ ಲಯ ಆಗತ್ತೆ ಅನ್ನುವಂಥ ಒಂದು ಭಾವವನ್ನ ಯಾರು ತಿಳ್ಕೊತಾರೋ ಅವರು ಅಮೃತರಾಗ್ತಾರೆ ಅನ್ನುವುದನ್ನ
ನೋಡ್ಕೊಂಡಿದ್ವಿ. ಈಗ ಈ ಮಂತ್ರ ಹೇಳ್ತಾ ಇದೆ, ಪರಮಾತ್ಮ ಅನ್ನುವವನು ಒಬ್ಬನೇ, ಅವನು ಏಕೋಹಿ ರುದ್ರ, ರುದ್ರ ಅನ್ನುವವನು ಒಬ್ಬನೇ. ಅವನಿಗೆ ಸರಿಯಾಗಿ ಸರಿಸಾಟಿಯಾಗಿ ಅವನೊಡನೆ ಸ್ಪಂದಿಸುವಂಥವರು, ಅವನೊಡನೆ ಸ್ಪರ್ಧಿಸುವಂಥವರು, ಅವನಿಗೆ ಸರಿಸಾಟಿಯಾದಂಥ ಜ್ಞಾನ ವಿಜ್ಞಾನ ಸಮರ್ಥರು, ಅವನಿಗೆ ಸರಿಸಾಟಿಯಾದ ಯಾರೂ ಕೂಡ ದ್ವಿತೀಯಾಯ ನತಸ್ತುಹು, ಯಾರು ಇಲ್ಲ. ಮತ್ತೆ ಯಾರವನಪ್ಪ ರುದ್ರ ಅಂದ್ರೆ, ಅವನು ಈಶನೀಭಿ, ತನ್ನ ಒಂದು ಸಂಕಲ್ಪಗಳಿಂದ ಇಮಾನ್ ಲೋಕಾನೀಶತ, ಈ ಎಲ್ಲ ಲೋಕಗಳ ಸೃಷ್ಟಿ ಸಂಕಲ್ಪ ಮಾಡ್ತಾನೆ. ಎಲ್ಲ ಲೋಕಗಳನ್ನ 14 ಭುವನ ಅಥವಾ 21 ಭುವನಗಳ ಸೃಷ್ಟಿ ವಿಕಾಸಾದಿಗಳನ್ನ ಮಾಡ್ತಾನೆ. ಅಷ್ಟೇ ಅಲ್ಲ, ಪ್ರತ್ಯಂಜನಾನ್, ಪ್ರತಿಯೊಂದು ಜನ ಅಂದ್ರೆ ನಾವು ಹೋದ ಮಂತ್ರದಲ್ಲೇ ನೋಡ್ಕೊಂಡಿದ್ವಿ, ಜನನಶೀಲವಾದದ್ದು ಯಾವುದು ಸೃಷ್ಟಿಯಾಗಿದೆಯೋ ಅಥವಾ ಜನ್ಮವನ್ನ ತಳೆಯುತ್ತೋ, ಆದ್ರಿಂದ ಜನ್ಮವನ್ನ ತಳೆಯೋದು ಅಂದಾಗ ಅಣುರೇಣು ತೃಣಕಾಷ್ಠಾದಿಯಾಗಿರುವಂತ ಪಂಚಭೂತಾತ್ಮಕಗಳು, ಪಂಚೀಕೃತವಾದ ಪಂಚಭೂತಗಳು, ಪಂಚೀಕೃತವಲ್ಲದ ಪಂಚಭೂತಗಳು ಏನೇನಿದೆ ಆ ಎಲ್ಲವೂ ಕೂಡ, ಆ ಎಲ್ಲದರ ಒಳಗೆ ಅವನು ಪ್ರತ್ಯಂಜನಾನ್ ತಿಷ್ಠತಿ, ಎಲ್ಲವೂ ಕೂಡ ಜನನಶೀಲವೇ. ಯಾವುದು ಈಗ ಪರಮಾರ್ಥ ವಸ್ತುವಿನಿಂದ ಪರಮಾರ್ಥ ವಸ್ತು ಸಂಕಲ್ಪ ಮಾಡಿದಾಗ ಅವನಿಂದ ಅಭಿವ್ಯಕ್ತವಾದ ಅಥವಾ ಅವನೊಳಗಿಂದ ಅಭಿವ್ಯಕ್ತವಾದ ನಿಯತಿ ಅಥವಾ ಪ್ರಕೃತಿ ಅನ್ನೋದೇನಿದೆ, ಸತ್ವರಜಸ್ತಮೋ ಗುಣಾತ್ಮಕವಾದದ್ದು, ಅಲ್ಲೇ ಪರಮಾತ್ಮ ಈಗ ಜಾಲವಾನ್ ಅಂತ ಮಾಯ ಅಂದ್ರೆ ಪ್ರಕೃತಿ ಅವನೇ ಆಗಿದ್ದಾನೆ. ಆ ಜಾಲ ಯಾವುದು ಸತ್ವರಜಸ್ತಮ ಆಗಿದ್ರೆ, ಸತ್ವದ ಒಳಗೂ ತಾನಿದ್ದಾನೆ, ರಜಸ್ಸಿನ ಒಳಗೂ ತಾನಿದ್ದಾನೆ, ತಮದ ಒಳಗೂ ತಾನಿದ್ದಾನೆ. ಆದ್ರಿಂದ ಯಾವುದು ಜನನಶೀಲವಾಯಿತೋ ಆ ಎಲ್ಲದರ ಪ್ರತಿಯೊಂದರಲ್ಲಿ ತಿಷ್ಠತಿ ಇದ್ದಾನೆ. ಆದ್ರಿಂದ ಈಗ ಸತ್ವರಜಸ್ತಮೋ ಗುಣಗಳ ಒಂದು ಏರುಪೇರುವಿನಿಂದ ಏನೇನು ದೇವಾದಿ ದೇವತೆಗಳು ಸೃಷ್ಟಿಗಳು ವಿಕಾಸಗೊಳ್ಳುತ್ತೋ ಆ ಎಲ್ಲದರ ಒಳಗೂ ಅವನೇ ಇದ್ದಾನೆ. ಮತ್ತೆ ಅಂತಕಾಲೆ ಸಂಕುಚ, ಅವನೇ ಸಂಚುಕೋಚ, ಕೊನೆಯಲ್ಲಿ ಎಲ್ಲವನ್ನ ಒಂದೊಂದೇ ಲಯ ಮಾಡ್ತಾ ತನ್ನೊಳಗೆ ಲಯ ಮಾಡ್ಕೊಳ್ತಾನೆ. ಹೀಗೆ ವಿಶ್ವಾಭುವನಾನಿ ಸಂಸೃಜ್ಯ, ವಿಶ್ವಾಂಡವನ್ನ ಭುವನಗಳನ್ನ, ವಿಶ್ವಾಂಡವನ್ನು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದವನಾಗಿ ಸಂಸೃಜ್ಯ, ಆನಂತರ ಏನ್ ಮಾಡ್ತಾನೆ, ಗೋಪಾಹ ರಕ್ಷಿಸಿ, ಕೊನೆಗೆ ಅಂತಕಾಲೆ ಸಂಚುಕೋಚ, ಎಲ್ಲವನ್ನ ತನ್ನೊಳಗೆ ಲಯ ಮಾಡ್ಕೊಳ್ತಾನೋ ಅವನು ಒಬ್ಬನೇ. ಅವನಿಗೆ ಸರಿಸಾಟಿಯಾಗಿ ನಿಲ್ಲುವವನು, ಅವನಿಗೆ ಪ್ರತಿಸ್ಪರ್ಧಿಯಾಗಿರುವವನು ಯಾರೊಬ್ಬನೂ ಕೂಡ ಇಲ್ಲ. ಇದಕ್ಕೆ ನಾವು ಮತ್ತೆ ವಿಶ್ವಾಮಿತ್ರರ ಸೃಷ್ಟಿಯನ್ನ ಉದಾಹರಣೆಗೆ ತಗೊಳ್ಬಹುದು. ವಿಶ್ವಾಮಿತ್ರರು ತನ್ನ ತಪಶಕ್ತಿಯಿಂದ ಪರಮಾತ್ಮನ ಸೃಷ್ಟಿಗೆ ಪ್ಯಾರಲಲ್ ಸೃಷ್ಟಿಯನ್ನ ಮಾಡಕ್ ಹೊರಟ್ರು. ಆದರೆ ಎಲ್ಲವನ್ನ ಸೃಷ್ಟಿ ಮಾಡಿ ಅವರು ಅದಕ್ಕೆ ಸರಿಸಾಟಿಯಾಗಿ ನಿಲ್ಲಕ್ಕಾಗ್ಲಿಲ್ಲ. ವಾಯು ತತ್ವವನ್ನ ಸೃಷ್ಟಿ ಮಾಡ್ಲಿಲ್ಲ ಅಂದ್ರೆ ಪ್ರಾಣ ಇಲ್ಲ, ಪ್ರಾಣ ಇಲ್ಲ ಅಂದ್ರೆ ಜೀವ ಉಸಿರಾಡೋದೆಲ್ಲಿ, ಜೀವಕ್ಕೆ ಬಲ ಎಲ್ಲಿ, ಪ್ರಾಣದಿಂದಲೇ ಜೀವಕ್ಕೆ ಬಲ, ಉಸಿರಾಡುವುದರಿಂದಲೇ ಜೀವದಲ್ಲಿ ಶರೀರದಲ್ಲಿ ಹಸಿವು ಬಾಯಾರಿಕೆ ಇತ್ಯಾದಿಗಳು, ತೃಷ್ಣ ಪಿಪಾಸಾದಿಗಳು. ಆದ್ರಿಂದ ಇದೊಂದು ಪ್ರಧಾನವಾದದ್ದನ್ನೇ ಅವರಿಗೆ ಸೃಷ್ಟಿ ಮಾಡಕ್ಕಾಗ್ಲಿಲ್ಲ. ಇದನ್ನ ಪುರಾಣಗಳು ಹೇಳುತ್ತೆ, ಇದು ವೇದಾನೂ ಹೇಳುತ್ತೆ, ಮತ್ತೆ ನಾವು ರಾಮಾಯಣ ಭಾರತ ಭಾಗವತಗಳಲ್ಲಿ ನೋಡ್ತೇವೆ. ಆದ್ರಿಂದ ಪರಮಾತ್ಮನ ಸೃಷ್ಟಿಗೆ ಸದೃಶ ಸೃಷ್ಟಿಯನ್ನ ನಾನು ಮಾಡ್ತೀನಿ, ನನಗಂಥ ಶಕ್ತಿ ಇದೆ. ಈಗ ನಾವು ಉದಾಹರಣೆಗೆ ವಸಿಷ್ಠರನ್ನ, ಅಗಸ್ತ್ಯರನ್ನ ಇವರನ್ನೆಲ್ಲ ವರ್ಣನೆ ಮಾಡುವಾಗ ಹೇಳುತ್ತೆ, ವಸಿಷ್ಠರ ಶಕ್ತಿ ಎಷ್ಟು ದೊಡ್ಡದಪ್ಪ ಅಂತ ಕೇಳಿದ್ರೆ, ಈ ಸೂರ್ಯನ ಒಂದು ಗತಿಯನ್ನ ನಿಲ್ಲಿಸೋದಕ್ಕೆ ಬೇಕಾದ್ರೆ ಅವ್ರಿಗೆ ಶಕ್ತಿ ಇದೆಯಂತೆ. ಅಂಥ ಒಂದು ಶಕ್ತಿ ಇರುವವರಾಗಿದ್ರೂ ಕೂಡ ವಸಿಷ್ಠರು ಕೇವಲ ಒಂದು ತನ್ನ ಇದನ್ನ ಅಸ್ತ್ರವನ್ನ ಕೊಟ್ಟು, ಅಂದ್ರೆ ತನ್ನ ಕಮಂಡಲುವನ್ನ ಕೊಟ್ಟು, ತನ್ನ ಅಕ್ಷಮಣಿಯನ್ನ ಕೊಟ್ಟು, ಯಾವ್ಯಾವುದೋ ಒಂದೊಂದು ತನ್ನ ಇದನ್ನ ಕೊಟ್ಟು ಒಂದೊಂದನ್ನ ನಿಲ್ಲಿಸಿದರು ಅಂತ ಭಾಗವತ್ ಪುರಾಣದಲ್ಲಿ ನಮ್ಗೆ ಕಥಾಭಾಗ ಬರುತ್ತೆ. ಅಷ್ಟೆಲ್ಲ ಸಮರ್ಥ ಇದ್ದರೂ ಕೂಡ ಅವರಿಗೆ ಪರಮಾತ್ಮನೊಡನೆ ಸ್ಪರ್ಧಿಸಿ ಸೃಷ್ಟಿ ಮಾಡೋದಕ್ಕಾಗಲ್ಲ.
ಅಗಸ್ತ್ಯರಿಗೆ ಸಮುದ್ರವನ್ನ ಆಪೋಷಣ ತಗೊಳಕ್ ಗೊತ್ತಾಯ್ತು, ಸಮುದ್ರವನ್ನ ಸೃಷ್ಟಿ ಮಾಡೋಕೆ. ಈ ರೀತಿಯಾಗಿ ನಾವು ಯೋಚನೆ ಮಾಡ್ತಾ ಬಂದಾಗ ಪರಮಾತ್ಮನಿಂದ ಪರಮಾತ್ಮನ ಸಂಕಲ್ಪದಿಂದಾನೇ ನಾವು ಬ್ರಹ್ಮ ಬಂದ. ಆ ಬ್ರಹ್ಮನ ಸಂಕಲ್ಪದಿಂದ ಬ್ರಹ್ಮನ ಶರೀರದ ಒಳಗೆ ಹೆಬ್ಬೆಟ್ಟಿನಿಂದ ದಕ್ಷ ಬಂದ, ಕೈಕಾಲುಗಳಿಂದ ಸಪ್ತರ್ಷಿಗಳು, ಹೀಗೆ ಪ್ರತಿಯೊಬ್ಬರೂ ಕೂಡ ಕಣ್ಣಿಂದ ಒಬ್ಬೊಬ್ಬರು ಬಂದ್ರಲ್ಲ ಅತ್ರಿ. ಈ ರೀತಿಯಾಗಿ ಈ ಸಪ್ತ ಋಷಿಗಳಾಗಲಿ ಪ್ರಜಾಪತಿಗಳಾಗಲಿ ಎಲ್ಲರೂ ಶರೀರದಿಂದ ಬಂದ್ರು. ಹಾಗೆ ಬಂದವರು ಯಾರಿಗೂ ಕೂಡ ಸೃಷ್ಟಿ ಮಾಡುವ ಸಾಮರ್ಥ್ಯ ಆಗಲಿಲ್ಲ. ಪರಮಾತ್ಮ ಬ್ರಹ್ಮನನ್ನ ಸೃಷ್ಟಿ ಮಾಡಿದ್ದೇ ಸೃಷ್ಟಿ ಮುಂದುವರ್ಸಕ್ಕೆ. ಬ್ರಹ್ಮ ತಾನು ಸಂಕಲ್ಪ ಮಾಡಿ ತಪಸ್ಸು ಮಾಡಿದಾಗ ಇವರೆಲ್ಲ ಬಂದ್ರು. ಯಾರ್ಯಾರು ಬಂದ್ರು? ಅದು ಬ್ರಹ್ಮನ ಮೈಯಿಂದ, ಬ್ರಹ್ಮನ ಅವಯವಗಳಿಂದನೇ ಬಂದ್ರು. ಸಪ್ತ ಋಷಿಗಳು ಬಂದ್ರು, ದಕ್ಷಾದಿ ಪ್ರಜಾಪತಿಗಳು ಬಂದ್ರು, ಕರ್ದಮ ಪ್ರಜಾಪತಿ ಬಂದ್ರು. ಆದರೂ ಕೂಡ ಸೃಷ್ಟಿಯೊಡನೆ ಸ್ಪರ್ಧಿಸಿ ಸೃಷ್ಟಿಯನ್ನ ಭಗವಂತನ ಒಂದು ಸಂಕಲ್ಪದೊಡನೆ ಮಾಡುವ ಸಾಮರ್ಥ್ಯ ಅವರಿಗಾಗಲಿಲ್ಲ. ಅದೆಲ್ಲ ಇದು ನಾವು ಪುರಾಣಗಳಿಂದ ತಿಳ್ಕೊಳ್ಳೋದು. ಬರೀ ಇದೇ ಮಂತ್ರವನ್ನ ತಿಳ್ಕೊಂಡಾಗ ನಮ್ಮೊಳಗೆ ಎಷ್ಟು ಅರ್ಥ ಆಗುತ್ತೆ ಗೊತ್ತಾಗಲ್ಲ. ಆದ್ರಿಂದ ಈ ಮಂತ್ರ ಏನ್ ಹೇಳ್ತಿದೆ? ಪರಮಾತ್ಮ ಎನ್ನುವವನು ಒಬ್ಬನೇ. ಇಲ್ಲಿ ಪರಮಾತ್ಮ ಶಬ್ದಕ್ಕೆ ರುದ್ರ ಅನ್ನುವ ಶಬ್ದವನ್ನ ಸಮೀಕರಿಸಿ ಹೇಳಿದ್ದಾರೆ. ಅದನ್ನ ಮುಂದೆ ನೋಡೋಣ. ಈಗ ಒಟ್ಟು ಏಕೋಹಿ ರುದ್ರಃ, ಪರಮಾತ್ಮ ಅನ್ನುವವನು ಒಬ್ಬನೇ. ಅವನಿಗೆ ದ್ವಿತೀಯಾಯ ನ ತಸ್ಥುಹು. ತಸ್ಥುಹು ಅಂತ ಬಹುವಚನ ಇದೆ. ಆ ಬಹುವಚನದಿಂದ ಏನ್ ತಿಳ್ಕೊಳ್ಳೋದು ನಾವು? ಯಾರೊಬ್ಬರೂ ಕೂಡ ನಿಲ್ಲೋದು. ತಸ್ಥುಹು ಅಂದ್ರೆ ನಿಲ್ಲಲಾಗಲಿಲ್ಲ. ಯಾರಿಗೆ? ಯಾರಿಗೂ ನಿಲ್ಲ. ಎರಡನೆಯದಾಗಿ ಅವನ ಜೊತೆಗೆ ಎರಡನೆಯದಾಗಿ ನಿಲ್ಲುವುದಕ್ಕೆ ಯಾರಿಗೂ ಸಾಧ್ಯವಾಗಲಿಲ್ಲ. ಆ ರುದ್ರ ಅಂದ್ರೆ ಹಾಗಾದ್ರೆ ಯಾರವನು ಅಂತ ಕೇಳಿದ್ರೆ, ಯಾರು ಏನ್ ಮಾಡ್ತಾನೆ? ವಿಶ್ವಾಭುವನಾನಿ ಸಂಸೃಜ್ಯ, ತಾನು ತನ್ನ ಒಂದು ಈಶನೀಭಿಹಿ, ತನ್ನ ಒಂದು ಸಂಕಲ್ಪಗಳಿಂದ, ಮತ್ತೆ ಈ ಇಮಾನ್ ಲೋಕಾನ್, ಈ ಎಲ್ಲ ಲೋಕಗಳನ್ನ ಸೃಷ್ಟಿಸ್ತಾನೆ. ಮತ್ತೆ ಸೃಷ್ಟಿಸಿದ ಮೇಲೆ ಭುವನಾನಿ ಸಂಸೃಜ್ಯ, ಸೃಷ್ಟಿಸಿದ ಮೇಲೆ ಗೋಪಾಹ ರಕ್ಷಣೆನೂ ಮಾಡ್ತಾನೆ. ಅಂತಕಾಲೆ ಸಂಚುಕೋಚ, ಅದನ್ನ ಒಳಗಡೆಗೆ ಕೊನೆಗೆ ತಗೊಂಡು ಬಿಡ್ತಾನೆ. ಮತ್ತಷ್ಟೇ ಅಲ್ಲ, ತತ್ಸೃಷ್ಟ್ವಾ ತದೇವ ಅನುಪ್ರಾವಿಶತ್ ಎನ್ನುವಂತೆ ಎಲ್ಲವನ್ನು ಸೃಷ್ಟಿ ಮಾಡಿ ಪ್ರತಿಯೊಂದರ ಒಳಗೂ ಕೂಡ ಅವನು ತಿಷ್ಠತಿ, ಇರ್ತಾನೆ. ಆದ್ರಿಂದಲೇ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತೀತಿ ತದ್ ಬ್ರಹ್ಮ ತದ್ವಿಜಿಜ್ಞಾಸಸ್ವ ಎನ್ನುವುದಾಗಿ ತೈತ್ತರೀಯ ಹೇಳುತ್ತೆ. ಆದ್ರಿಂದ ಯಾರಿಂದ ಎಲ್ಲ ಹೊರಬಂದು, ಯಾರಿಂದ ಉಳಿದು, ಯಾರು ಎಲ್ಲದರ ಒಳಗೂ ಇದ್ದು ಲಯವಾಗುವಾಗ ಯಾರೊಳಗೆ ಎಲ್ಲವೂ ಸೇರು ಹೋಗುತ್ತೋ ಅದು ಬ್ರಹ್ಮ, ಅದನ್ನ ನೀನು ತಿಳ್ಕೋ ಅನ್ನುವಂತೆ ಇಲ್ಲಿ ಅದೇ ತತ್ವವನ್ನ ಈ ಒಂದು ಮಂತ್ರ ನಮಗೆ ಹೇಳ್ತಾ ಇದೆ. ಆದ್ರಿಂದ ಏಕಃ ರುದ್ರಃ, ಪರಮಾತ್ಮ ಎಂಬುವವನು ಒಬ್ಬನೇ. ದ್ವಿತೀಯಾಯ ನ ತಸ್ಥುಹು, ಅವನಿಗೆ ಸರಿಸಾಟಿಯಾಗಿ ಎರಡನೆಯವನಾಗಿ ಯಾರೊಬ್ಬನೂ ಇಲ್ಲ. ಇನ್ನು ಅವನು ರುದ್ರ ಎನ್ನುವವನು ಯಾವ ರುದ್ರನು? ಈಶನೀಭಿಹಿ, ತನ್ನ ಒಂದು ಸಂಕಲ್ಪ ಮೊದಲಾದ ಶಕ್ತಿಗಳಿಂದ ಅವನೇನ್ ಮಾಡ್ತಾನೆ? ಇಮಾನ್ ಲೋಕಾನ್, ಈ ಎಲ್ಲ ಲೋಕಗಳನ್ನು ಈಶತ ಅವನು ಸೃಷ್ಟಿ ಮಾಡ್ತಾನೆ. ಆನಂತರ ಭುವನಾನಿ ವಿಶ್ವ ಅಥವಾ ವಿಶ್ವಾಭುವನಾನಿ, ವಿಶ್ವಾಂಡ ಬ್ರಹ್ಮಾಂಡಗಳನ್ನು ಸಂಸೃಜ್ಯ ಸೃಷ್ಟಿ ಮಾಡಿ, ಗೋಪಾಹ ರಕ್ಷಿಸಿ, ಅಂತಕಾಲೆ ಕೊನೆಯಲ್ಲಿ ಅವನೇ ಸಂಚುಕೋಚ ತನ್ನೊಳಗೆ ಅವನ್ನು ಲಯ ಮಾಡಿಕೊಳ್ಳುತ್ತಾನೆ. ಮತ್ತೆ ಸೃಷ್ಟಿ ಮಾಡಿದಾಗ ಪ್ರತ್ಯಂಜನಾನ್, ಪ್ರತಿಯೊಂದು ಜನನಶೀಲವಾದ ಪ್ರತಿಯೊಂದರೊಳಗೂ ಕೂಡ ತಿಷ್ಠತಿ. ಅದರಿಂದ ವಿಶ್ವಂ ವಿಷ್ಣು ಅನ್ನುವ ತತ್ವವನ್ನ ನಾವು ಈ ಮಂತ್ರದಲ್ಲಿ ನೋಡ್ತಾ ಇದ್ದೀವಿ. ಈಗ ಏಕೋಹಿ ರುದ್ರಃ ನ ದ್ವಿತೀಯಾಯ ತಸ್ಥುಹು ಯಹ ಇಮಾನ್ ಲೋಕಾನ್ ಈಶತಃ
ಈಶನೀಭಿಃ ಪ್ರತ್ಯನ್ ಜನಾನ್, ಪ್ರತ್ಯಕ್ ಅದು ಪ್ರತ್ಯಕ್ ಜನಾನ್ ಆದ್ರೂ ಕೂಡ ಅನುನಾಸಿಕವಾಗಿ ಪ್ರತ್ಯಂಜನಾನ್ ಅಂತ ಬರೆದಿದ್ದಾರೆ. ಹ ಜನಾನ್ ತಿಷ್ಠತಿ. ಮತ್ತೆ ಸಂಚುಕೋಚ ಅಂತಕಾಲೆ ಸಂಸೃಜ್ಯ ವಿಶ್ವಾ ಭುವನಾನಿ ಗೋಪಾಹ. ಇದು ನಾವು ಪದಗಳನ್ನ ಛೇದ ಮಾಡಿಕೊಂಡಾಗ ಅನ್ವಯ ಮಾಡುವಾಗ ಹೇಗೆ, ಹಿ ರುದ್ರಃ ಏಕಃ, ಈ ಎಲ್ಲ ಕಾರಣಗಳಿಂದ, ಹಿ ಅಂದ್ರೆ ಈ ಕಾರಣಗಳಿಂದ ರುದ್ರನು ಒಬ್ಬನೇ. ಯಾವುದು ಮೊದಲನೇ ಕಾರಣ? ಯಾರೊಬ್ಬರು ದ್ವಿತೀಯಾಯನ ತಸ್ಥುಹು, ಅವನಿಗೆ ಸರಿಸಾಟಿಯಾಗಿ ನಿಲ್ಲಲಾಗಲಿಲ್ಲ. ತಸ್ಥುಹು ಅನ್ನುವುದು ಭೂತಕಾಲ. ಆದ್ರಿಂದ ಯಾರೊಬ್ಬರೂ ಅವನಿಗೆ ಸರಿಸಾಟಿಯಾಗಿ ನಿಲ್ಲಲಿಲ್ಲ, ಆದ್ದರಿಂದ ರುದ್ರ ಒಬ್ಬನೇ. ಇದು ಒಂದು ಕಾರಣ ಆಯ್ತು. ಇನ್ನು ಎರಡನೇ ಕಾರಣ ಏನು? ಈಶನೀಭಿಃ, ತನ್ನ ಒಂದು ಸಂಕಲ್ಪ ಶಕ್ತಿಯಿಂದ. ಆದ್ರಿಂದ ನಾವು ಪೂಜೆ ಇತ್ಯಾದಿಗಳನ್ನ ಮಾಡುವಾಗ ಅಥವಾ ಸಂಧ್ಯಾ ವಂದನೆಯನ್ನ ಮಾಡುವಾಗ ಏನ್ ಮಾಡ್ತೇವೆ? ಶ್ರೀ ಭಗವದಾಜ್ಞೆಯ ಭಗವತೋ ಶಕ್ತ್ಯ, ಭಗವತ ಶಕ್ತ್ಯ, ಭಗವತೋ ಬಲೇನ, ಭಗವತೋ ವೀರ್ಯೇಣ, ಭಗವತಸ್ತೇಜಸ ಇತ್ಯಾದಿಯಾಗಿ ಇಂಥ ಕೆಲಸವನ್ನ ಮಾಡ್ತೇವೆ ಅಂತ ಸಂಕಲ್ಪ ಮಾಡ್ತೇವೆ. ಆದ್ರಿಂದ ಈಶನೀಭಿಃ ಇಮಾನ್ ಲೋಕಾನ್ ಈಶತ, ಇದು ಎರಡನೇ ಕಂಡೀಷನ್. ಕೇವಲ ತನ್ನ ಸಂಕಲ್ಪ ಮಾತ್ರದಿಂದ ಅವನು ಈ ಎಲ್ಲವನ್ನ ಸೃಷ್ಟಿ ಮಾಡ್ತಾನೆ. ಒಬ್ಬನೇ ಇದ್ದಾನೆ, ಸಂಕಲ್ಪ ಮಾತ್ರದಿಂದ ಇದೆಲ್ಲವನ್ನ ಸೃಷ್ಟಿ ಮಾಡ್ತಾನೆ. ಅದು ಅವನಿಗೆ ಮಾತ್ರ ಸಾಧ್ಯ. ಈಗ ಅದಕ್ಕೆ ನಾವು ಹೇಳ್ಕೊಂಡಿದ್ದು ವಿಶ್ವಾಮಿತ್ರ, ಅಗಸ್ತ್ಯ, ವಸಿಷ್ಠಾದಿಗಳಿಗೆ ಅದು ಸಾಧ್ಯ ಆಗದೆ ಹೋಯ್ತು. ಸಾಮರ್ಥ್ಯ ಇದೆ ಬೇಕಾದಷ್ಟು, ಯಾವುದನ್ನ ನಿಲ್ಲಿಸೋ ಸಾಮರ್ಥ್ಯ ಇದ್ರೂ ಕೂಡ ಇದನ್ನ ಮಾಡುವಂತ ಒಂದು ಸಾಮರ್ಥ್ಯ ಅವರಿಗೆ ಆಗದೆ ಹೋಯ್ತು. ಆದ್ರಿಂದ ಬೇರೊಬ್ಬನು ಅವರ ಜೊತೆಗೆ ನಿಲ್ಲಲಿಲ್ಲ ಅನ್ನೋದು ಒಂದು ಕಂಡೀಷನ್ ಆದ್ರೆ, ಎರಡನೇ ಕಂಡೀಷನ್ನು ಇವನು ಮಾತ್ರ ಇವನ ಸಂಕಲ್ಪಾದಿ ಶಕ್ತಿಗಳಿಂದ ಇದನ್ನ ಸೃಷ್ಟಿ ಮಾಡ್ತಾನೆ. ಇನ್ನು ಮೂರನೇದೇನು? ಜನಾನ್ ಪ್ರತ್ಯಕ್ ತಿಷ್ಠತಿ. ಜನಾನ್ ಸೃಜನಶೀಲರಾದ, ಯಾರು ಜನನಶೀಲರಾಗಿದ್ದಾರೋ ಅವರೆಲ್ಲರ ಒಳಗೆ ಅವನು ಪ್ರತಿಯೊಂದರ ಒಳಗೆ ತಿಷ್ಠತಿ ಇರ್ತಾನೆ. ಅಂದ್ರೆ ಅಂತರ್ಯಾಮಿ ರೂಪದಲ್ಲಿ ಅವನು ಇರ್ತಾನೆ. ಆ ನಂತರ ನಾಲ್ಕನೇ ಕಂಡೀಷನ್ ಏನು ಅಂದ್ರೆ ವಿಶ್ವಾಭುವನಾನಿ ಸಂಸೃಜ್ಯ, ವಿಶ್ವಭುವನಗಳನ್ನ ಸೃಷ್ಟಿ ಮಾಡಿ ಗೋಪಾಹ ರಕ್ಷಿಸಿ ಅಂತಕಾಲೆ ಸಂಚುಕೋಚ. ಈ ಇಷ್ಟು ಕಾರಣ ಇರುವುದರಿಂದ ಅವನು ರುದ್ರನು ಒಬ್ಬನೇ. ಅವನಿಗೆ ಸರಿಸಾಟಿಯಾಗಿ ಇಷ್ಟನ್ನೂ ಒಬ್ಬನೇ ಮಾಡುವವನು ಇಲ್ಲ ಅನ್ನುವುದು ಈ ಮಂತ್ರದ ಅರ್ಥ. ಆದ್ರಿಂದ ಇಲ್ಲಿ ರುದ್ರ ಅನ್ನುವ ಶಬ್ದಕ್ಕೆ ನಾವು ರುದ್ರ ಅಂದಾಗ ಸಂಹಾರಕರ್ತನಾದಂಥವನು ಅಂತ ಭಾವಿಸ್ಕೊಳ್ತೇವೆ. ಆದರೆ ವೇದದಲ್ಲಿ, ವೇದ ಮಂತ್ರಗಳಲ್ಲಿ ರುದ್ರ ಸೂಕ್ತವನ್ನ ನಾವು ಅಭಿಷೇಕಕ್ಕೆಲ್ಲ ಹೇಳ್ತೇವಲ್ಲ, ಅಲ್ಲಿ ರುದ್ರದಲ್ಲಿ ನೋಡ್ತೇವೆ ನೋಡಿ, ಎಲ್ಲ ರುದ್ರಮಯವಾಗಿ ಆ 11 ಏಕಾದಶ ರುದ್ರ ಅನುವಾಕಗಳೇನಿದೆ, 11 ಅನುವಾಕವನ್ನ ನೋಡಿದರೆ ಅಲ್ಲಿ ಬಿಡಿಸಿ ಬಿಡಿಸಿ ಹೇಳ್ತಾರೆ. ಒಬ್ಬ ಕಳ್ಳಾನು ಪರಮಾತ್ಮ, ಒಬ್ಬ ಸುಳ್ಳಾನು ರುದ್ರ, ಒಬ್ಬ ಒಂದು ಸಿಂಹನೂ ರುದ್ರ, ಒಂದು ಯಜ್ಞ ವೇದಿಕೆನೂ ರುದ್ರ, ಯಜ್ಞ ವೇದಿಕೆಯಲ್ಲಿರುವ ಸೃಕ್ಸೃವಗಳು ರುದ್ರ, ಯಜ್ಞ ವೇದಿಕೆಯಲ್ಲಿ ಅರ್ಪಿಸುವ ಹವಿಸ್ಸು ರುದ್ರ, ಅಗ್ನಿ, ಹಾಗೆ ಪ್ರತಿಯೊಂದನ್ನು 11 ಅನುವಾಕವನ್ನ ಗಮನಿಸಿದರೆ ರುದ್ರ ಅಲ್ಲದ್ದು ಯಾವುದೂ ಇಲ್ಲ. ಆದ್ರಿಂದ ಸರ್ವೋ ವೈ ರುದ್ರ, ಅದು ಮಂತ್ರ ಹೇಳುವಾಗ ಸರ್ವೋ ವೈ ರುದ್ರ ತಸ್ಮೈ ರುದ್ರಾಯ ನಮೋ ಅಸ್ತು, ಎಲ್ಲ ರುದ್ರನೇ. ಆದ್ರಿಂದ ಎಲ್ಲ ಅಂದಾಗ ಯಾವುದು ಅಂತ ಬಿಡಿಸಿ ಹೇಳಬೇಕಿಲ್ಲ. ಆದ್ರೂ ಏಕಾದಶ ಅನುವಾಕದಲ್ಲಿ ಬಿಡಿಸಿ ಹೇಳುವ ಪ್ರಯತ್ನ ಮಾಡಿದ್ದಾರೆ, ಆದ್ರೆ ಪೂರ್ಣ ಹೇಳಕ್ಕಾಗಲ್ವಲ್ಲ. ಆದ್ದರಿಂದ ಸರ್ವೋ ವೈ ಎಷ್ಟೋ ಒಂದಷ್ಟನ್ನ ಪಟ್ಟಿ ಮಾಡಿ ಹೇಳಿದ ಮೇಲೆ ಸರ್ವೋ ವೈ ರುದ್ರಸ್ತಸ್ಮೈ ರುದ್ರಾಯ ನಮೋ ಅಸ್ತು ಅಂತ ಹೇಳಿದ್ರು. ಮತ್ತೆ ಪುರುಷೋ, ಅದಾದ ಮೇಲೆ ನೋಡಿ, ಸೃಷ್ಟಿ ಮಾಡಿದಾಗ ಜನನಶೀಲವಾದದ್ದೆಲ್ಲವೂ ಕೂಡ ಆಯ್ತು. ಈಗ ಏನ್ ಹೇಳಿದ್ರು? ಪ್ರತ್ಯಂಜನಾನ್ ತಿಷ್ಠತಿ. ಅದೇ ರುದ್ರ ಮಂತ್ರ ಪುರುಷೋ ವೈ ರುದ್ರ. ಪುರುಷೋ ಅಂದ್ರೆ ಯಾರು?
ಸೃಷ್ಟವಾದ ಶರೀರವುಳ್ಳ ಎಲ್ಲ. ಪುರ ಅಂದ್ರೆ ಶರೀರ. ಶರೀರ ಅಂದಾಗ ಕಲ್ಲಿಗೊಂದು ಶರೀರ, ಮಣ್ಣಿಗೊಂದು ಶರೀರ, ಅಣುವಿಗೊಂದು ಶರೀರ, ಎಲ್ಲಕ್ಕೂ ಒಂದು ಶರೀರ ಇದೆ. ಮತ್ತೆ ಬ್ರಹ್ಮನನ್ನ ಹೇಳುವಾಗ ಅವನಿಗೆ ಮೂರ್ತಂಚ ಮೂರ್ತಂಚ, ಮೂರ್ತವೂ ಅವನೇ ಅಮೂರ್ತವೂ ಅವನೇ ಎಲ್ಲ ಇದೆ. ಆದ್ರಿಂದ ಆ ಎಲ್ಲದರ ಒಳಗೆ ಪುರನಾಗಿ ಪುರುಷನಾಗಿ ಇರುವವನು ಯಾರು? ಪುರುಷೋ ವೈ ರುದ್ರ ಸನ್ಮಹೋ ನಮೋ ನಮಃ. ಅವನು ಅಣುವಾಗಿ ಮಹತ್ತಾಗಿ ಎಲ್ಲವಾಗಿ ಇರುವ, ಅಂದ್ರೆ ಅಣುವಾದ ಶರೀರದಲ್ಲಿ ಅಣುರೂಪ, ಮಹತ್ತಾದ ಶರೀರದಲ್ಲಿ ಮಹತ್ತಾಗಿ ಇರುವೆ ಶರೀರದಲ್ಲಿ, ಹಾಗೆ ಗಜ ಶರೀರದಲ್ಲಿ, ಆ ರೀತಿಯಾದ ಎಲ್ಲದರ ಒಳಗೆ ಪುರುಷ ಆಗಿರುವವನು ಯಾರು? ಅವನೇ ರುದ್ರ. ಮತ್ತೆ ವಿಶ್ವಂ ಭೂತಂ ಭುವನಂ ಚಿತ್ರನ್ ಬಹುಧಾ ಜಾತಂ ಜಾಯಮಾನಂಚ ಯತ್. ಅನೇಕವಾಗಿ ಹುಟ್ಟಿರುವಂಥದ್ದು, ಮುಂದೆ ಹುಟ್ಟಬಹುದಾದಂಥದ್ದು, ಮತ್ತೆ ನಾನಾ ರೂಪದಲ್ಲಿರುವಂಥದ್ದು ಎಲ್ಲವೂ ಕೂಡ ಸರ್ವೋ ಹ್ಯೇಷ ರುದ್ರಸ್ತಸ್ಮೈ ರುದ್ರಾಯ ನಮೋ ಅಸ್ತು. ಎಲ್ಲವೂ ರುದ್ರನೇ. ಯಾಕೆ ಈ ಮಂತ್ರವನ್ನ ನಾನು ಹೇಳ್ತಿದ್ದೀನಿ ಅಂದ್ರೆ, ರುದ್ರ ಅಂದ್ರೆ ಬರೀ ಸಂಹಾರಕರ್ತ ಅಲ್ಲ ಅನ್ನುವುದನ್ನ ದೃಢಪಡಿಸೋದಕ್ಕೋಸ್ಕರ ಅಷ್ಟೇ. ನಾನು ಆಡಿದ ಮಾತಿಗೆ ಒಂದು ಇದು ಬೇಕಲ್ಲ, ಅಥೆಂಟಿಕ್ ಕಾರಣ ಬೇಕಲ್ಲ, ಅದನ್ನ ತೋರಿಸೋದಕ್ಕೋಸ್ಕರ ಮಾತ್ರ ಈ ಮಂತ್ರವನ್ನ ಹೇಳ್ತಾ ಇದ್ದೇನೆ. ಅದೇ ಮಂತ್ರ ಮುಂದುವರಿಯುವಾಗ ಯೋ ರುದ್ರೋ ಅಗ್ನೌ ಯೋ ಅಪ್ಸು ಯವೋಷಧೀಷು ಯೋ ರುದ್ರೋ ವಿಶ್ವಭುವನ ವಿವೇಶ ತಸ್ಮೈ ರುದ್ರಾಯ ನಮೋ ಅಸ್ತು. ಅಂದ್ರೆ ರುದ್ರ ಅನ್ನುವವನು ಅಗ್ನಿಯಲ್ಲೂ ಇದ್ದಾನೆ, ಅಪ್ಸು ನೀರಲ್ಲೂ ಇದ್ದಾನೆ, ಗಿಡಮೂಲಿಕೆಗಳಲ್ಲೂ ಇದ್ದಾನೆ, ಗಿಡಮೂಲಿಕೆಗಳಿಗೆ ಕಾರಣನಾದ ಚಂದ್ರನಲ್ಲೂ ಇದ್ದಾನೆ, ಅಗ್ನಿ ಸ್ವರೂಪನಾದ ಸೂರ್ಯನಲ್ಲೂ ಇದ್ದಾನೆ, ವಿಶ್ವಾಭುವನ ವಿವೇಶ ಎಲ್ಲದರ ಒಳಗೆ ಪ್ರವೇಶಿಸಿದ್ದಾನೆ. ಇದು ವೈದಿಕವಾಗಿರುವಂತ ಒಂದು ತತ್ವ. ಆದ್ರಿಂದ ರುದ್ರ ಏಕಾದಶ ಅನುವಾಕಗಳಿಂದ ನಮ್ಗೆ ಗೊತ್ತಾಗೋದೇನಪ್ಪಾ ಅಂದ್ರೆ ಈ ಮಂತ್ರದ ಸಾರ. ಅಂದ್ರೆ ಈ 4 ಪಾದಗಳಲ್ಲಿ ಏನು ವಿಷಯವನ್ನ ಹೇಳಿದರೆ ಅದನ್ನ ರುದ್ರದ 11 ಅನುವಾಕದಲ್ಲಿ, ಹಾಗೆ ಚಮೆಯ 11 ಅನುವಾಕ ಎರಡನ್ನೂ ಸೇರಿಸಿಕೊಂಡ್ರೆ ಪೂರ್ಣ ರುದ್ರಮಯ ಆ ರುದ್ರನ ಚಿತ್ರ ನಮ್ಮೊಳಗೆ ಬರುತ್ತೆ. ಅದರಿಂದ ನಮ್ಗೆ ಏನು ಗೊತ್ತಾಗುತ್ತೆ? ಕೇವಲ ಸಂಹಾರಕರ್ತನಾದಂತಹ ರುದ್ರ ಅಲ್ಲ, ರುದ್ರ ಎಂಬುದು ಪರಮಾತ್ಮನೇ, ಪರಮ ಪುರುಷನೇ, ಪರಬ್ರಹ್ಮ ವಸ್ತುನೇ ಅನ್ನುವುದು ನಿರ್ಣಯ ಆಗತ್ತೆ. ಇನ್ನು ರುದ್ರ ಅನ್ನುವ ಶಬ್ದಕ್ಕೆ ಅರ್ಥವನ್ನ ಹೇಳುವಾಗ, ಋತು ಅಂದ್ರೆ ಅಳಿಸೋದು ಅಂತ. ಅಳಿಸೋದು ಯಾವುದು? ದುಃಖ ಮತ್ತು ಪಾಪ. ನಾವು ಮಾಡಿರುವಂಥ ಪಾಪ, ಆ ಪಾಪದಿಂದ ಬರುವಂತಹ ದುಃಖ, ನೋವು, ಕಷ್ಟ, ಅದು ನಮ್ಮನ್ನ ಅಳುವಂತೆ ಮಾಡುತ್ತೆ. ಆದರೆ ರಾ ಇದೆಯಲ್ಲ, ಅದು ಕಿತ್ತಾಕತ್ತೆ. ಆದ್ರಿಂದ ರುದ್ರ ಅಂದ್ರೆ ಅಳಿಸ್ತಾನೆ ಅಲ್ಲ. ಮಾಹಿಗುಂ ಸಿಹಿ ಇದೆಲ್ಲ ಮಾನಸ್ತೋಕೆ ಮಾನು ಅದೆಲ್ಲ ಇದೆಯಲ್ವಾ, ನನ್ ಮಕ್ಕಳನ್ನ ಹಿಂಸಿಸ್ಬೇಡ, ನನ್ ಮನೆ ಪಶು ಪಕ್ಷಿಗಳನ್ನ ಹಿಂಸಿಸ್ಬೇಡ ಇತ್ಯಾದಿಯಾದ ಮಂತ್ರವನ್ನ ನೋಡ್ಬಿಟ್ಟು ಪಾಶ್ಚಾತ್ಯರು ಏನ್ ಮಾಡ್ಬಿಟ್ಟಿದ್ದಾರೆ, ರುದ್ರ ಅಂದ್ರೆ ಭಯಂಕರ, ನೋಯಿಸೋನು, ಆ ರೀತಿ ಅರ್ಥದಲ್ಲಿ ಇಲ್ಲ. ಅದಕ್ಕೋಸ್ಕರನೇ ಇಷ್ಟು ಸ್ಪಷ್ಟಪಡಿಸ್ತಾ ಇದ್ದೀನಿ ಅಷ್ಟೇ. ಆದ್ರಿಂದ ಈಗ ಋತು ಅಂದ್ರೆ ನಮ್ಮನ್ನ ಅಳುವಂತೆ ಮಾಡಿಸುವುದು ಯಾರು? ರುದ್ರನಲ್ಲ. ನಮ್ಮ ಪಾಪ, ನಮ್ಮ ಪಾಪದ ನಮ್ಮ ಕರ್ಮ, ಅದರಿಂದ ಉಂಟಾದಂತ ಸುಖ ದುಃಖಾದಿಗಳು, ಕ್ಲೇಶಗಳು, ಅದು ನಮ್ಮನ್ನ ಅಳುವಂತೆ ಮಾಡುತ್ತೆ. ಆದ್ರೆ ಅದನ್ನ ಅವನು ದೂರ ಮಾಡ್ತಾನೆ. ದುಃಖ ಮತ್ತು ಪಾಪಗಳನ್ನ ಯಾರು ದೂರ ಮಾಡ್ತಾನೋ ಅವನು ರುದ್ರ. ಇನ್ನು ಋತು ಅನ್ನುವಾಗ ಜ್ಞಾನ ಮತ್ತು ಆನಂದ ಎನ್ನುವ ಮತ್ತೊಂದು ಅರ್ಥ ಇದೆ. ರಾ ಅಂದ್ರೆ ಕೊಡು, ಇಲ್ಲಿ ಅಲ್ಲೂ ಕೂಡ ಹಾಗೆ. ಅದರಿಂದ ಜ್ಞಾನಾನಂದಗಳನ್ನ ಕೊಡುವವನು ಯಾರೋ ಅವನು ರುದ್ರ. ಹಾಗೆ ಭೌತಿಕವಾದ, ನೈತಿಕವಾದ, ಆಧ್ಯಾತ್ಮಿಕವಾದ ನಿಯಮಗಳನ್ನ ಸೃಷ್ಟಿ ಕಾಲದಲ್ಲಿ ಅದನ್ನೇ ಋತ ಅಂತ ಕರೀತಾರೆ, ಹೇಳ್ಕೊಂಡಿದ್ದೇವೆ. ಆದ್ರಿಂದ ಪರಮಾತ್ಮ ಸೃಷ್ಟಿ ಮಾಡುವುದಕ್ಕೆ ಕೆಲವು ನಿಯಮಗಳನ್ನು ಹಾಕೊಂಡಿದ್ದಾನೆ, ಸೃಷ್ಟಿಯಲ್ಲಿ ಕೆಲವು ನಿಯಮಗಳನ್ನಿಟ್ಟಿದ್ದಾನೆ. ಅವುಗಳನ್ನ ಅನುಷ್ಠಾನ ಮಾಡದೇ ಇದ್ದಾಗ, ಅದನ್ನ ಉಲ್ಲಂಘನೆ ಮಾಡುವಂತೆ ಇದ್ದಾಗ ಅವನು ಶಿಕ್ಷಿಸ್ತಾನೆ. ಯಾಕೆ ಶಿಕ್ಷಿಸ್ತಾನೆ?
ಉಲ್ಲಂಘನೆ ಮಾಡದೆ ಪ್ರಕೃತಿಯ ಜೊತೆಯಲ್ಲಿ ಹೆಜ್ಜೆ ಇಟ್ರೆ ಅವನ ಉದ್ಧಾರ ಇದೆ ಅಂತಷ್ಟೇ. ಇದಕ್ಕೆ ಮತ್ತೆ ನಾವು ಭಾಗವತಕ್ಕೆ ಹೋದರೆ ಬಲಿಯನ್ನ ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ, ಬಾಣಾಸುರನನ್ನ ಹೇಳ್ಕೊಂಡಿದ್ದೇವೆ, ಬೇರೆ ಬೇರೆ ದೃಷ್ಟಾಂತಗಳು. ಆದ್ರಿಂದ ಪರಮಾತ್ಮನ ಒಂದು ಗತಿ, ಪರಮಾತ್ಮನ ಗತಿಯ ಜೊತೆಯಲ್ಲಿ ಹೆಜ್ಜೆ ಹಾಕಿದರೆ ಕಷ್ಟ ಇಲ್ಲ. ಪರಮಾತ್ಮನ ಗತಿಗೆ ವಿರುದ್ಧವಾಗಿ ನಾವು ಹೆಜ್ಜೆ ಹಾಕಿದ್ರೆ ಆಗ ಅಧಃಪಾತ ಇದೆ. ಆದ್ದರಿಂದ ಪರಮಾತ್ಮನ ಗತಿಯನ್ನ ಉಲ್ಲಂಘನೆ ಮಾಡಬಾರದು ಅನ್ನುವುದಕ್ಕಾಗಿ ಅವನು ಏನು ಮಾಡ್ತಾನೆ, ಶಿಕ್ಷಣ ಅನ್ನುವುದನ್ನ ಇಟ್ಟಿದ್ದಾನೆ. ಆ ರೀತಿಯಲ್ಲಿ ಕೂಡ ಅವನು ರುದ್ರ. ಮತ್ತೆ ಅಂತರ್ಯಾಮಿಯಾಗಿ, ಈಗ ನಾವು ಹೇಳಿದ್ವಲ್ಲ, ಯಾರು ವಿಶ್ವ ಭುವನ ವಿವೇಶ, ವಿಶ್ವವನ್ನು ಭುವನಗಳನ್ನು ಯಾರು ಪ್ರವೇಶ ಮಾಡಿದನು ಆ ರೂಪದಿಂದಲೂ ಕೂಡ ಅವನು ರುದ್ರ. ಹೀಗೆ ಈ ಮಂತ್ರದಲ್ಲಿ ಏಕೋಹಿ ರುದ್ರೋ ಅಂದಾಗ ರುದ್ರ ಎಂಬ ಶಬ್ದಕ್ಕೆ ಸಂಹಾರಕರ್ತನಾದ ರುದ್ರ ಅನ್ನುವ ಅರ್ಥ ಅಲ್ಲ, ಪರಮಾತ್ಮ ಪರಬ್ರಹ್ಮ ಎನ್ನುವುದು ಅರ್ಥ. ಮತ್ತೆ ಈ ಪರಬ್ರಹ್ಮ ಪರಮಾತ್ಮನಿಗೆ ಸರಿಸಾಟಿಯಾದ ಎರಡನೆಯದು ಎಂಬುದು ಇಲ್ಲ. ಮತ್ತಿನ್ನೇನು, ಇವನು ತನ್ನ ಸಂಕಲ್ಪ ಮಾತ್ರದಿಂದ ತನ್ನದೇ ಆದ ಶಕ್ತಿಯಿಂದ ತಾನು, ಇಲ್ಲಿ ಮುಖ್ಯವಾದ ತನ್ನದೇ ಆದ ಶಕ್ತಿಯಿಂದ ತಾನು ಅನ್ನುವಾಗ ಇನ್ನೂ ಒಂದು ವಿಷಯ ಇದೆ. ಏನಪ್ಪಾ ಅಂದ್ರೆ, ಇದು ಅಭಿಪ್ರಾಯ ಭೇದಗಳಿದೆ ದರ್ಶನಗಳಲ್ಲಿ. ಈಗ ಕುಂಬಾರ ಇದ್ದಾನೆ, ಕುಂಬಾರನೇ ಮಡಕೆ ಆಗಲ್ಲ ಅಲ್ವಾ. ಕುಂಬಾರ ಏನ್ ಮಾಡ್ತಾನೆ, ಮಣ್ಣು ತರ್ತಾನೆ, ಮಣ್ಣನ್ನ ತಂದು ಹದಗೊಳಿಸಿ ಮಡಕೆ ಮಾಡ್ತಾನೆ. ಅವನಿಗಿಷ್ಟ ಆಗ್ಲಿಲ್ವಾ, ಮಡಕೆನ ತೆಗೆದು ಹಾಕ್ತಾನೆ, ಅದನ್ನ ಮತ್ತೆ ಹದ ಮಾಡ್ತಾನೆ, ತಟ್ಟೆ ಮಾಡ್ತಾನೆ. ಇಷ್ಟ ಆಗ್ಲಿಲ್ವಾ, ಅದನ್ನ ತೆಗೆದು ಹಾಕ್ತಾನೆ. ಅದೇ ಮಣ್ಣನ್ನ ತಗೊಂಡು ಮತ್ತೆ ಏನ್ ಮಾಡ್ತಾನೆ, ಕಲಶ ಮಾಡ್ತಾನೆ. ಅಂದ್ರೆ ಮಣ್ಣು ಕುಂಬಾರನಿಗಿಂತ ಬೇರೆ, ಕುಂಬಾರ ಬೇರೆ, ಮಣ್ಣು ಬೇರೆ. ಆದರೆ ಈ ಮಂತ್ರ ಹೇಳ್ತಿರುವ ಅಭಿಪ್ರಾಯದಲ್ಲಿ ಆಚಾರ್ಯರುಗಳು ಹೇಳೋದೇನಪ್ಪಾ ಅಂದ್ರೆ, ನಾವು ಬೇರೆ ಉಪನಿಷತ್ತಲ್ಲಿ ನೋಡುವಂತೆ ಜೇಡ ತನ್ನದೇ ಶರೀರದಿಂದ ತಾನು ದಾರವನ್ನ ಉತ್ಪತ್ತಿ ಮಾಡಿ ತನ್ನದೇ ಒಂದು ಜಾಲವನ್ನ ತಾನು ಹೆಣೆದು ತಾನೇ ಆ ಜಾಲವನ್ನ ತನ್ನೊಳಗೆ ಲಯ ಮಾಡಿಕೊಳ್ಳುವಂತೆ. ಆದ್ರಿಂದ ಈಶನೀಭಿಹಿ ಈಶತ, ಅದು ತಾನೇ ಇದೆಲ್ಲ ಆದ, ತಾನೇ ಅದನ್ನ ತನ್ನೊಳಗೆ ತಗೊಂಡ. ಹುಚ್ಚೇನ್ರಿ ನಿಮ್ಗೆ ಈ ತರ ಹೇಳ್ಬಿಟ್ರೆ ನಂಬಿಡ್ತಾರ? ಅದ್ ಹೇಗಿದೆಲ್ಲ ತಾನೇ ಎಲ್ಲ ಆಗದ, ತಾನೇ ಅಂತ ಅಂದರೆ ಅದಕ್ಕೆ ಮತ್ತೆ ಉಪನಿಷತ್ತು ಕೊಡುವ ದೃಷ್ಟಾಂತ ಏನಪ್ಪಾ ಅಂದ್ರೆ ಸಮುದ್ರದಲ್ಲಿ ಅಲೆಗಳಿದೆ. ಅಲೆ ಏಳುವಾಗ ಪುಟ್ಟದಾಗಿ ಏಳುತ್ತೆ, ಪುಟ್ಟದಾಗಿ ಎದ್ದದ್ದು ವೇಗವನ್ನ ತಕೊಂಡು ಎತ್ತರಕ್ಕೆ ಹೋಗುತ್ತೆ, ಆಕಾಶದವರೆಗೂ ಬೇಕಾದ್ರೆ ಏರುವಂತ ದೊಡ್ಡ ದೊಡ್ಡ ಅಲೆಗಳಿದೆ. ಅದೇ ಮತ್ತೆ ಕೆಳಗೆ ಬೀಳುತ್ತೆ. ಹಾಗೆ ಬಿದ್ದಾಗ ಅದು ಏನಾಯ್ತು, ಸಮುದ್ರವೇ ಆಯ್ತು. ಅದು ಅಲೆಯಾದಾಗ ಏನಾಗಿತ್ತು, ಸಮುದ್ರವೇ ಆಗಿತ್ತು. ಸಮುದ್ರವೇ ಅಲೆಯಾಯ್ತು. ಸಮುದ್ರವೇ ಚಿಕ್ಕ ಅಲೆ, ಮಧ್ಯದ ಅಲೆ, ದೊಡ್ಡ ಅಲೆ, ಎಲ್ಲ ಸಮುದ್ರವೇ ಆಯ್ತು. ಸಮುದ್ರದಲ್ಲಿರುವಂತಹ ಅಲೆಗಳು ಇದಕ್ಕೆ ದಡಕ್ಕೆ ಅಪ್ಪಳಿಸಿದಾಗ ನೊರೆ ಬರುತ್ತೆ, ಅದು ಸಮುದ್ರವೇ. ಹಾಗೆ ಸಮುದ್ರದ ಇದರೊಳಗೆ ಬರುವಂತಹ ಮರಳು ಕಣಗಳು, ಅದು ಏನು, ಸಮುದ್ರದ ಒಂದು ಅಂಶವಾಗಿ. ಹೀಗೆ ಸಮುದ್ರ ಅನ್ನುವುದು, ಈ ಅಲೆ ಎಂಬುದು ಸಮುದ್ರಕ್ಕಿಂತ ಹೇಗೆ ಬೇರೆ ಅಲ್ಲವೋ, ಸಮುದ್ರವೇ ಅಲೆಯ ರೂಪವನ್ನ ಹೇಗೆ ತಳೆಯಿತೋ ಹಾಗೆ ಅಲೆ ರೂಪ ತಳೆದ ಸಮುದ್ರ ಮತ್ತೆ ಸಮುದ್ರವೇ ಹೇಗಾಯ್ತು ಹಾಗೆ ಎನ್ನುವುದಾಗಿ ಈ ಮಂತ್ರದ ಅರ್ಥವನ್ನ ಹೇಳುವಾಗ ಈಶನೀಭಿಹಿ ಈಶತ ಅಂತ ಒಂದರ್ಥವನ್ನ ಹೇಳ್ತಾರೆ. ಮತ್ತೆ ಅವನೇ ಈಗ ಅಲೆಗಳೊಳಗೆ ಚಿಕ್ಕಲೆ ಪುಟ್ಟಲೆ ದೊಡ್ಡ ಏನೇನಿದೆ ಆ ಎಲ್ಲದರ ಒಳಗೆ ಇರುವುದು ಸಮುದ್ರ 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 ಸಮುದ್ರ. ಅದಕ್ಕೆ ಮತ್ತೆ ಉಪನಿಷತ್ತು ಕೊಡುವ ಉದಾಹರಣೆ ಉಪ್ಪಿನ ಬೊಂಬೆ ಅಥವಾ ಸಕ್ಕರೆಯ ಬೊಂಬೆ. ಕೈ ಕಾಲು ಏನಿದ್ರು ಅದು ಉಪ್ಪು 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 ಉಪ್ಪು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಶ್ವೇತಕೇತುಗೆ ಅವರ ಗುರು ಹೇಳದ ಅದನ್ನೇ, ಒಂದು ಲೋಟ ನೀರು ತಗೊಂಡು ಬಾಪ, ಆ ಲೋಟ ನೀರೊಳಗೆ ಉಪ್ಪು ಹಾಕು, ಆಮೇಲೆ ಆಚಮನ ಮಾಡು ಅಂದ್ರೆ ಮರುದಿನ ಉಪ್ಪು, ಮಧ್ಯಾಚಮನ ಮಾಡು ಉಪ್ಪು, ಅಂತಾಚಮನ ಮಾಡು ಉಪ್ಪು. ಆ ರೀತಿಯಾದ ಇದರೊಳಗೆ ಅಣುವಿನಲ್ಲಿ ನೀರಿನ ಅಣುವಿನ ಕಣದೊಳಗೆ
ಉಪ್ಪು ಎಂಬುದು ಹೇಗೆ ಲೀನವಾಗಿದೆ, ಅದು ಹೇಗೆ ದೃಗ್ಗೋಚರ ಆಗುತ್ತಾ ಇಲ್ಲ, ಹೇಗೆ ಅದು ಕೇವಲ ಅನುಭೂತಿಗೆ ಗೋಚರವಾಗುತ್ತೆ, ಆ ರೀತಿಯಲ್ಲಿ ಅಲೆ ಎಂಬುದು ಸಮುದ್ರದಲ್ಲೇ ಇತ್ತು, ಸಮುದ್ರದಿಂದ ಉತ್ಪನ್ನ, ಸಮುದ್ರದಿಂದಲೇ ಮೇಲೆ ಬಂತು ಉತ್ಪನ್ನ ಅನ್ನಕ್ಕಿಂತ, ಸಮುದ್ರದಿಂದ ಮೇಲೆದ್ದೇಳ್ತು, ಸಮುದ್ರದೊಳಗೆ ಬಿದ್ದು ಸಮುದ್ರನೇ ಆಯ್ತು. ಆ ರೀತಿ ಯಹ ಇಮಾನ್ ಲೋಕಾನ್ ಈಶತೆ ಈಶನೀಭಿಹಿ ಎಂಬುದಾಗಿ ಈ ಮಂತ್ರ ಹೇಳುತ್ತೆ. ಇನ್ನು ಮುಂದಿನ ಮಂತ್ರಕ್ಕೆ ಹೋಗ್ಬೋದಾ? ಮುಂದಿನ ಮಂತ್ರ ವಿಶ್ವತಶ್ಚಕ್ಷು ಉತ ವಿಶ್ವತೋ ಮುಖ ವಿಶ್ವತೋ ಬಾಹು ಉತ ವಿಶ್ವತಸ್ಮಾತ್ ಸಂ ಬಾಹುಭ್ಯಾಂ ಧಮತಿ ಸಂಪತತ್ರೈಃ ದ್ಯಾವಾ ಭೂಮಿ ಜನಯನ್ ದೇವ ಏಕಃ. ಮೇಲೆ ಯಹ ಅನ್ನೋದು ಒಂದು ಹೇಳಿದ್ದಾರೆ, ಹಿ ಅಂತ ಒಂದು ಹೇಳಿದ್ದಾರೆ. ಅಂದ್ರೆ ರುದ್ರ ಎನ್ನುವವನು ಒಬ್ಬನೇ, ಬಿಕಾಸ್ ಯಾಕೆ ಅಂತ ಮೊದಲು ಹೇಳ್ಕೊಂಡು ಬಂದ್ರು. ಮತ್ತೆ ಯಾವ ರುದ್ರನು ಸೃಷ್ಟಿ ಸ್ಥಿತಿ ಲಯಗಳನ್ನ ತನ್ನ ಒಂದು ಸಂಕಲ್ಪಾನುಸಾರ ಮಾಡ್ತಾ ಇದ್ದಾನೋ ಅಂತ ಹೇಳಿದ್ರಲ್ಲ, ಆ ಯಹ ಎನ್ನುವುದನ್ನ ಇಲ್ಲಿಗೂ ಈ ಒಂದು ಮಂತ್ರಕ್ಕೂ ಅನ್ವಯ ಮಾಡ್ಕೊಂಡ್ರೆ ಅವನೇನಾಗಿದ್ದಾನೆ, ವಿಶ್ವತಃ ಚಕ್ಷುಹು. ವಿಶ್ವತಃ ಆ ತಹ ಅನ್ನುವ ಪ್ರತ್ಯಯ ಪಂಚಮಿ ವಿಭಕ್ತಿಯ ಅರ್ಥವನ್ನ ಹೇಳುತ್ತೆ. ಪಂಚಮಿ ವಿಭಕ್ತಿ ಅಪಾದಾನ ಕಾರಕ ಅಂತ ಹೆಸರು ಅದಕ್ಕೆ. ಅಪಾದಾನ ಅಂದ್ರೆ ಏನಪ್ಪಾ ಅಂದ್ರೆ, ಯಾವುದು ಒಂದು ದೃಢವಾದದ್ದು ಇದೆ, ಒಂದು ಚಲಿಸೋದು ಇದೆ, ಒಂದು ದೃಢವಾದದ್ದು ಇದೆ, ಒಂದು ಚಲಿಸೋದು ಇದೆ. ಚಲಿಸುವುದು ಏನಿದೆಯೋ ಅದು ಯಾವ ದೃಢವಾದುದರಿಂದ ಚಲಿಸಿಬಿಡುತ್ತೋ ಆ ದೃಢವಾದುದಿದೆಯಲ್ಲ ಅದಕ್ಕೆ ಅಪಾದಾನ ಅಂತ ಹೆಸರು. ಈಗ ಉದಾಹರಣೆಗೆ ಮರ ಇದೆ, ಹಣ್ಣಿದೆ, ಮರದಲ್ಲಿ ಹಣ್ಣಿದೆ, ಹಣ್ಣೇನಾಯ್ತು, ಮರದಿಂದ ಚಲಿಸಿ ಬಿಡ್ತು, ಮರದಿಂದ ಚಲಿಸಿ ಅದು ಕೆಳಕ್ಕೆ ಬಿತ್ತ. ಆಗ ಚಲನೆ ಎನ್ನುವುದು ಎಲ್ಲಿದೆ, ಹಣ್ಣಿನೊಳಗಿದೆ, ಮರದೊಳಗಿಲ್ಲ. ಮರದೊಳಗಿಲ್ಲ ಅಂದ್ರೆ ಹೇಗೆ, ಕೊಂಬೆ ಅಲ್ಲಾಡುತ್ತಲ್ಲ, ಎಲೆಗಳಲ್ಲಾಡುತ್ತಲ್ಲ, ಅದು ಯಾವುದು ಮರ ಅಲ್ಲ ಅಲ್ವಾ. ಮರ ಅಲ್ಲ ಅಂದ್ರೆ ಅದೇ ಮರ ಅಲ್ಲ, ಎಲೆ ಮರ ಅಲ್ಲ, ಕೊಂಬೆ ಮರ ಅಲ್ಲ, ಆದರೆ ಅದು ಮರ. ಆ ರೀತಿಯಲ್ಲಿ ಈಗ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಒಟ್ಟಿನಲ್ಲಿ ಸ್ಥಿರವಾದದ್ದು ಇದೆಯಲ್ಲ ಅದನ್ನ ಅಪಾದಾನ ಅಂತ ಕರೀತಾರೆ. ಈಗ ಚಕ್ಷು ಅನ್ನುವುದು ಒಂದು, ಪರಮಾತ್ಮನ ಚಕ್ಷು ಯಾವುದು, ಸೂರ್ಯ ಚಂದ್ರ ಅಗ್ನಿ. ಆದ್ರಿಂದ ಆ ಚಕ್ಷುವಿನಿಂದ ಈಗ ಆ ಚಕ್ಷು ಏನಾಗಿದೆ, ಈಗ ಪ್ರಪಂಚದಲ್ಲಿರುವ ಸಕಲ ಜೀವಕೋಟಿಗಳ ಚಕ್ಷುವಾಗಿದೆ. ಅಂದ್ರೆ ಇಲ್ಲಿಂದ ಅದು ಚಲಿಸ್ತು. ಪ್ರಕಾಶ ಮತ್ತು ವಿಮರ್ಶ ಅಂತ ನಾವು ಹೇಳ್ಕೊಂಡಿದ್ದೇವೆ, ಇದು ಟೆಕ್ನಿಕಲ್ ಟರ್ಮ್ ಆಗಿ ಶಾಸ್ತ್ರಗಳು ಹೇಳುವಂಥದ್ದು. ದೀಪ ಎನ್ನುವುದು, ಜ್ಯೋತಿ ಎನ್ನುವುದು ತಾನಿರೋ ಜಾಗದಲ್ಲೇ ಇರುತ್ತೆ, ಬೆಳಕು ಮಾತ್ರ ಚಲಿಸ್ತಾ ಹೋಗುತ್ತೆ. ಅದರಂತೆ ಚಕ್ಷು ಎಂಬುದು, ಚಕ್ಷು ಅಂದಾಗ ಜ್ಞಾನಕ್ಕೆ ಕಾರಣವಾದದ್ದು, ಅಥವಾ ಯಾವುದರ ಸಹಾಯದಿಂದ ಅರಿವು ಬರುತ್ತೋ ಅದೆಲ್ಲ ಚಕ್ಷು, ಅರಿವನ್ನ ಹೊಂದುವಂಥದ್ದು. ಆದ್ರಿಂದ ಈಗ ಇಲ್ಲಿ ವಿಶ್ವತಶ್ಚಕ್ಷು ಅನ್ನುವಾಗ ವಿಶ್ವಾತ್ಮಕವಾಗಿ, ವಿಶ್ವದಲ್ಲಿ, ವಿಶ್ವ ಎನ್ನುವುದರಲ್ಲಿ ಇರುವ ಚಕ್ಷು, ಅನೇಕ ಚಕ್ಷು ಇದೆ. ಆನೆಯ ಕಣ್ಣಿದೆ, ಇರುವೆ ಅಂದ್ರೆ ಕೆಲವಕ್ಕೆ ಕಣ್ಣು ಅಂತ ಕಣ್ಣಿಲ್ಲ, ಆದ್ರೆ ಕೆಲವಕ್ಕೆ ಚರ್ಮೇಂದ್ರಿಯನೇ ಕಣ್ಣಾಗಿರುತ್ತೆ, ಕೆಲವಕ್ಕೆ ಶರೀರದ ಒಂದು ಇದು ಘ್ರಾಣೇಂದ್ರಿಯ, ಮೂಗೆ ಅದಕ್ಕೆ ಚಕ್ಷು ಆಗಿರುತ್ತೆ. ಒಂದೊಂದು ಜೀವಕ್ಕೆ ಒಂದೊಂದು ರೀತಿ ಜ್ಞಾನದ ಅನುಭೂತಿ, ತನ್ನ ರಕ್ಷಣೆ, ತನ್ನ ಒಂದು ಬದುಕು, ಈ ಎರಡೂ ಕೂಡ ಅದಕ್ಕೆ ಈ ಯಾವುದರ ಅರಿವಿನಿಂದ ಬರುತ್ತೋ ಅದೆಲ್ಲ ಜ್ಞಾನ. ಆದ್ರಿಂದ ಆ ವಿಶ್ವತಃ ಚಕ್ಷುಹು. ಮತ್ತೆ ಉತ ವಿಶ್ವತೋ ಮುಖ, ವಿಶ್ವದಲ್ಲಿ ಎಷ್ಟೆಷ್ಟು ಮುಖಗಳಿದೆಯೋ ಆ ಎಲ್ಲ ಮುಖಗಳು ಕೂಡ ಪರಮಾತ್ಮನ ಒಂದು ಮುಖ ಎಂಬುದಾಗಿ ನಾವು ಭಾವಿಸಬೇಕು. ಮತ್ತೆ ನೆನಪಿಸಿಕೊಳ್ಳೋದೇನು, ಪರಮಾತ್ಮ ಅನ್ನುವುದು ಸ್ಥಿರ ಆಯ್ತು,
ಪರಮಾತ್ಮನನ್ನ ಪಡೆಯುವುದಕ್ಕೆ ಧ್ಯಾನಾದಿ ಯೋಗಗಳು ಗೊತ್ತಾಯ್ತು. ಪರಮಾತ್ಮನಿಗೂ ಪ್ರಪಂಚಕ್ಕೂ ಇರುವ ಸಂಬಂಧವನ್ನ ತಗೊಂಡಾಗ ಪ್ರಪಂಚದಲ್ಲಿರುವಂತಹ ಮುಖಗಳೆಲ್ಲವೂ ಪರಮಾತ್ಮ, ಪ್ರಪಂಚದಲ್ಲಿರುವ ಕಾಣುವ ಕಣ್ಣು ಅಥವಾ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಎಲ್ಲವೂ ಕೂಡ ಪರಮಾತ್ಮ. ಇನ್ನು ವಿಶ್ವತೋ ಬಾಹು, ಬಾಹು ಅಂದ್ರೆ ಕರಣೇಂದ್ರಿಯ, ಮೋಟಾರ್ ಆರ್ಗನ್. ಆದ್ರಿಂದ ಉತ ವಿಶ್ವ ತಸ್ಪಾತ್, ಕೈ ಮತ್ತು ಕಾಲು ಅದನ್ನ ಕರಣೇಂದ್ರಿಯವಾಗಿಯೂ ಚಕ್ಷು ಎನ್ನುವುದನ್ನ ಜ್ಞಾನೇಂದ್ರಿಯವಾಗಿಯೂ ಭಾವಿಸಿಕೊಂಡ್ರೆ ಪ್ರಪಂಚದಲ್ಲಿ ಇರುವಂತಹ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೆಲ್ಲವೂ ಕೂಡ ಪರಮಾತ್ಮನೇ ಅನ್ನೋದನ್ನ. ಆದ್ರಿಂದ ನಾವಿವಾಗ ಯಾವುದರಿಂದ ಯಾವುದನ್ನು ನೋಡ್ಬೇಕು? ಪರಮಾತ್ಮನೇ ಆದ ಈ ಕಣ್ಣಿನಿಂದ ಪರಮಾತ್ಮನನ್ನೇ ನೋಡಬೇಕು. ಪರಮಾತ್ಮನೇ ಆದ ಕಿವಿಯಿಂದ ಪರಮಾತ್ಮನನ್ನೇ ಕೇಳಬೇಕು. ಅದನ್ನೇ ನಾವು ಕನಕದಾಸರ ಕೃತಿಯಲ್ಲಿ ಹೇಳ್ಕೊಂಡಿದ್ದೇವೆ. ಏನದು? ಕಣ್ಣೇ ಕಾಮನ ಬೀಜ, ಕಣ್ಣಿಂದಲೇ ನೋಡೋ ಮೋಕ್ಷ ಸಾಮ್ರಾಜ್ಯ. ಒಳಗಣ್ಣಿಂದಲೇ, ಬರೆಯಲ್ಲ, ಒಳಗಣ್ಣಿಂದಲೇ ನೋಡೋ ಮೋಕ್ಷ ಸಾಮ್ರಾಜ್ಯ. ಕಿವಿಯೇ ಕರ್ಮ ಕುಠಾರ, ಒಳಗಿವಿಯಲ್ಲಿ ಕೇಳೋ ನಾದದ ಬೇರ. ಆದ್ರಿಂದ ಯಾವ ಇಂದ್ರಿಯಗಳು ಪರಮಾತ್ಮವಾಗಿದೆಯೋ ಹಾಗೆ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ, ಈ ತರ ಎಲ್ಲ ದಾಸರು ಏನ್ ಹೇಳಿದ್ದಾರೆ ಅದರಲ್ಲೆಲ್ಲ ನಾವು ನೋಡ್ಬೇಕಾದ್ದು ಇಂದ್ರಿಯಗಳು ಪರಮಾತ್ಮನದು, ಪರಮಾತ್ಮನ ಇಂದ್ರಿಯವನ್ನ ಪರಮಾತ್ಮನದು ಎಂಬುದಾಗಿ ತಿಳಿಯುವ, ಕಾಣುವ, ಅನುಭವಿಸುವುದೇ ಇಂದ್ರಿಯದ ಪ್ರಧಾನ ಗುರಿ. ಆದ್ರಿಂದಲೇ ಆಗಲೇ ಅದಕ್ಕೆ ಇಂದ್ರಿಯ ಅನ್ನುವ ಹೆಸರು ಬರೋದು. ಯಾಕೆಂದ್ರೆ ಇದಿ ಪರಮೈಶ್ವರ್ಯ ಅಂತ ಧಾತು. ಪರಮ ಈಶ್ವರ ಯಾರು? ಪರಮಾತ್ಮ. ಆದ್ರಿಂದ ಪರಮ ಈಶ್ವರನನ್ನ ಪ್ರತಿನಿಧಿಸುವುದು, ಪರಮ ಈಶ್ವರನನ್ನ ತೋರಿಸುವಂಥದ್ದು ಯಾವುದು? ಅದೆಲ್ಲ ಈ ಇಂದ್ರಿಯಾದಿಗಳು. ಹಾಗೆ ಈ ಇಂದ್ರಿಯಾದಿಗಳು ಆ ಪರಮೇಶ್ವರನನ್ನ ಪ್ರತಿನಿಧಿಸಿದಾಗ, ಪರಮೇಶ್ವರನನ್ನೇ ತೋರಿಸಿದಾಗ ಮಾತ್ರ ಅದು ಇಂದ್ರಿಯ ಅನ್ನುವ ಹೆಸರಿಗೆ ಅರ್ಹ ಆಗತ್ತೆ. ಇಲ್ಲ ಅಂದ್ರೆ ಅದು ಇಂದ್ರಿಯ ಅನ್ನೋ ಹೆಸರನ್ನ ಪಡೆಯಕ್ಕಾಗಲ್ಲ. ಹಾಗಾದ್ರೆ ಈಗ ನಾವೆಲ್ಲ ನಮ್ ಕಣ್ಣು ಕಿವಿನೆಲ್ಲ ಏನಂತ ಕರಿಬೇಕು? ಭೋಗ ಸಾಧನ ಅಂತ ಕರ್ಕೊಳ್ಬೇಕಷ್ಟೇ. ನಾವದನ್ನ ಅಷ್ಟಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೇವೆ. ಭಾಗವತದಲ್ಲಿ ಮೊದಲನೇ ಸ್ಕಂದದಲ್ಲೇ ನಾವು ನೋಡ್ಕೊಂಡ್ವಿ. ಮೊದಲನೇ ಸ್ಕಂದದಲ್ಲಿ ಶರೀರದಲ್ಲಿರುವಂತ ಅಂದ್ರೆ ಈ ಬಾಯನ್ನ ಕೇವಲ ತಿನ್ನುವುದಕ್ಕೆ ಉಪಯೋಗಿಸಿಕೊಂಡ್ರೆ ಇದು ಒಂದು ಸಿಂಹ, ಹುಲಿ ಮೊದಲಾದವುಗಳು ಅಥವಾ ನರಿ ಮೊದಲಾದವು ವಾಸ ಮಾಡುವುದಕ್ಕೆ ಯೋಗ್ಯವಾದ ಬಿಲದಂತೆ, ಹಾಗೆಲ್ಲ ಅಲ್ಲಿ ವರ್ಣನೆ ಇದೆ. ಆ ರೀತಿಯಲ್ಲಿ ಈ ಇಂದ್ರಿಯಗಳನ್ನ ಪರಮಾತ್ಮ ವಸ್ತುವಾಗಿ ಪರಮಾತ್ಮನನ್ನ ಪಡೆಯುವುದಕ್ಕಾಗಿ ನಾವು ಬಳಸ್ಕೊಳ್ಳಿಲ್ಲ ಅಂದಾಗ ಅದೇನಾಗುತ್ತೆ? ಅದು ಕೇವಲ ಒಂದು ಹಳ್ಳವಾಗಿ, ಒಂದು ಭೋಗ ಸಾಧಕವಾಗಿ ಅಗತ್ಯ ಹೊರತು ಅದು ಇಂದ್ರಿಯ ಅಂತ ಅನ್ನಿಸಿಕೊಳ್ಳಲ್ಲ ಅನ್ನುವಂತೆ ಈ ಮಂತ್ರ ಏನ್ ಹೇಳ್ತಿವೆ? ಪ್ರಪಂಚಾತ್ಮಕವಾಗಿರುವ ವಿಶ್ವಾಂಡ ಭುವನಾಂಡಗಳನ್ನ ತುಂಬಿಕೊಂಡಿರುವ ಯಾವ ಒಂದು ಜ್ಞಾನ ಇಂದ್ರಿಯಗಳು ಇದೆಯೋ, ಹಾಗೆ ಕರ್ಮೇಂದ್ರಿಯಗಳು ಇದೆಯೋ, ಆ ಎಲ್ಲವೂ ಕೂಡ ವಿಶ್ವವನ್ನ ತನ್ನ ಒಂದು ಈಶನಿಯಿಂದ ಯಾರು ನಿರ್ಮಾಣ ಮಾಡಿದ್ನೋ ಅಥವಾ ಯಾರೇ ವಿಶ್ವನಾದನೋ ಅವನದೇ ಇದು, ಅವನೇ ಇದು, ಅವನದೇ ಇದು. ಅದು ತಾನೇ ಭಾಗವತ. ಆದ್ರಿಂದ ಅವನೇ ಇದು, ಅವನದೇ ಇದು, ಅವನೇ ನಾರಾಯಣ. ಆದ್ರಿಂದಲೇ ಏನು ಅರ್ಪಣೆ ಮಾಡ್ಬೇಕಾದ್ರೂ ನಾರಾಯಣಾಯ ಇತಿ ಸಮರ್ಪಯಾಮಿ ಅನ್ನುವಾಗ ಅಲ್ಲಿ ಏನಿದೆ ಹೇಳಿ? ಕಾಯೇನ ವಾಚ ಮನಸ ಇಂದ್ರಿಯೈಹಿ ಬುದ್ಧಿಯ ಆತ್ಮನ ಪ್ರಕೃತೇ ಸ್ವಭಾವ ಅನ್ನುವಾಗ ಸೃಷ್ಟಿಯಲ್ಲಿ ಇದನ್ನ ಬಿಟ್ಟೇನಾದ್ರೂ ಇದೆಯಾ ನೋಡಿ? ಆದ್ರಿಂದಲೇ ವಸುದೇವನಿಗೆ ಇವನು ಅವಧೂತ ಉತ್ತರವನ್ನ ಕೊಡುವಾಗ ಉಪದೇಶ ಮಾಡು ಅಂದ್ರೆ ಮೊಟ್ಟ ಮೊದಲನೆಯ ಉಪದೇಶನೇ ಇದು ತಾನೆ. ಆದ್ರಿಂದ ಇದೆಲ್ಲ ಯಾರು? ಪರಮಾತ್ಮ. ಇದೆಲ್ಲ ಯಾರದು? ಪರಮಾತ್ಮನದು. ಇದು ಪರಮಾತ್ಮ, ಇದು ಪರಮಾತ್ಮನದು ಅನ್ನುವ ಅರಿವನ್ನ ಹೊಂದಿದಾಗ ಯೋಗಿದು ಅಮೃತಾಸ್ತೆ. ಅದನ್ನ ತಿಳ್ಕೊಳ್ಳೋದಕ್ಕೆ ಈ ಶರೀರ ಇದೆ. ಅದನ್ನ ತಿಳ್ಕೊಳ್ಳುವ ವಲ್ಲಿಯವರೆಗೆ ಇದು ಇಂದ್ರಿಯ, ಈ ಶರೀರ ವ್ಯರ್ಥನೆ, ಅದು ಸಾರ್ಥ ಆಗಲ್ಲ, ಕೃತಕೃತ್ಯ ಆಗಲ್ಲ. ಆದ್ರಿಂದ ಈಗ
ಈ ವಿಶ್ವತಸ್ಮಾತ್ ಇದಿಷ್ಟು ಮೊದಲಿನ ಆ ಎರಡನೇ ಮಂತ್ರದ ಜೊತೆಯಲ್ಲಿ ಸಮನ್ವಯ ಆಗುವಂಥದ್ದು. ಇನ್ನು ಎರಡನೇ ಪಾದ ಇದೆಯಲ್ಲ, ಅಥವಾ 3 ಮತ್ತು 4ನೇ ಪಾದ, ಎರಡನೇ ಪಾರ್ಟ್ ಅಂತ ಇಟ್ಕೊಂಡ್ರೆ ಅಲ್ಲೇನಿದೆ? ಸಂ ಬಾಹುಭ್ಯಾಂ ಧಮತಿ ಸಂಪತತ್ರೈಹಿ ದ್ಯಾವಾ ಭೂಮಿ ಜನಯನ್ ದೇವ ಏಕಃ. ಈ ಒಂದು 3 ಮತ್ತು 4ನೇ ಪಾದಕ್ಕೆ ವಿಭಿನ್ನವಾದ ಭಾಷ್ಯಗಳು ಇದೆ. ಮೊದಲೇ ಶಬ್ದಕ್ಕೆ ಅರ್ಥ ತಗೊಂಡ್ರೆ ಬಾಹುಭ್ಯಾಂ ಧಮತಿ, ಅಲ್ಲಿ ಸಂಧಮತಿ, ಸಂ ಅನ್ನೋದನ್ನ ಧಮತಿ ಜೊತೆ ಸೇರಿಸ್ಕೋಬೇಕು. ಬಾಹುಭ್ಯಾಂ ಅಂದಾಗ ಮತ್ತೆ ಯಹಾಗೆ ಸೇರಿಸ್ಬೇಕು. ಯಹ ಅಂದ್ರೆ ಯಾವ? ರುದ್ರ ಏಕಃ ಇದನ್ನಲ್ಲ, ಅವನು ಬಾಹುಭ್ಯಾಂ ತನ್ನ ತೋಳುಗಳಿಂದ ಸಂಧಮತಿ. ಸಂಧಮತಿ ಅಂದ್ರೆ ಉಫ್ ಅಂತ ಊದೋದು. ಊದೋದು ಅಂದ್ರೆ ನಾವು ಯಾಕೆ ಊದ್ತೀವಿ? ಅಗ್ನಿ ಪ್ರಜ್ವಲಿಸಬೇಕು ಅಂತ ಊದ್ತೀವಿ. ಅಗ್ನಿ ಯಾಕೆ ಪ್ರಜ್ವಲಿಸಬೇಕು? ಅಗ್ನಿ ತನ್ನ ಕಾರ್ಯವನ್ನ ತಾನು ಮಾಡಬೇಕು. ಅಗ್ನಿಯ ಕಾರ್ಯ ಏನು? ತನ್ನಲ್ಲಿ ಅರ್ಪಿಸಿದ ಹವಿಸ್ಸನ್ನ ತಾನು ಆಯಾ ದೇವತೆಗಳಿಗೆ ಕೊಡಬೇಕು, ಅವರವರಿಗೆ ಅದನ್ನು ಸಲ್ಲಿಸಬೇಕು. ಆದ್ದರಿಂದ ಅಗ್ನಿ ಜೋರಾಗಿ ಪ್ರಜ್ವಲಿಸಲಿಲ್ಲ ಅಂದ್ರೆ ಕೊಳವೆಯನ್ನ ಕೈಯಲ್ಲಿ ಹಿಡಿದು ಉಫ್ ಅಂತ ಊದಿ ಅಗ್ನಿಯನ್ನು ಪ್ರಜ್ವಲಿಸುವಂತೆ ಮಾಡೋದು. ಇದಿಷ್ಟು ಮೊದಲಿಗೆ ತಗೊಳ್ಳಿ. ಆಮೇಲೆ ಮುಂದಿನದು ನಮ್ಮ ಕಲ್ಪನೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗ ಸೃಷ್ಟಿಯಲ್ಲಿ ಯಜ್ಞದ ಸ್ಥಾನವೇನು? ಅವನು ಗೀತಾಚಾರ್ಯ ಹೇಳುವಾಗ ಪ್ರಜಾಪತಿ ಏನು ಮಾಡ್ದ? ಸೃಷ್ಟಿಯ ಜೊತೆಯಲ್ಲಿ ಯಜ್ಞವನ್ನು ಕೂಡ ಸೃಷ್ಟಿಸಿದ. ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತು ಇಷ್ಟ ಕಾಮ ದುಃಖಂದ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ. ಈ ಎಲ್ಲವೂ ಕೂಡ ಇದರ ಒಳಗಿದೆ. ಸಂಬಾಹುಭ್ಯಾಂ ಧಮತಿ. ಇನ್ನು ಪತತ್ರೈಹಿ. ಪತತ್ರೈಹಿ ಅಂದ್ರೆ ನಮ್ಮನ್ನ ಕಟ್ಟಿ ಹಾಕುವ, ನಮ್ಮನ್ನ ಜಾರಿಸುವ. ಯಾರಿಂದ ಜಾರಿಸುವ? ಮೂಲದಿಂದ ಜಾರಿಸುವ. ಅದು ಯಾವ್ಯಾವ್ದದು? ಪಂಚಭೂತಗಳು ಮತ್ತು ಪಂಚತನ್ಮಾತ್ರಗಳು. ಪಂಚತನ್ಮಾತ್ರಗಳ ಸೆಳೆತ ಇದೆಯಲ್ಲ, ಆದ್ರಿಂದ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪಿ ಅಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ರಸ ಪರಮಾತ್ಮನದು. ರಸ ಪರಮಾತ್ಮ, ಶಬ್ದವು ಪರಮಾತ್ಮ, ಸ್ಪರ್ಶವು ಪರಮಾತ್ಮ, ರಸವು ಪರಮಾತ್ಮ, ಗಂಧವು ಪರಮಾತ್ಮ. ಪರಮಾತ್ಮ ರೂಪವಾದಂತಹ ಪೃಥ್ವ್ಯಪ್ತೇಜೋ ವಾಯುಗಳು ಪರಮಾತ್ಮ. ಆ ಪೃಥ್ವ್ಯಪ್ತೇಜಗಳನ್ನ ಪ್ರತಿನಿಧಿಸುವ ಘ್ರಾಣ, ಶ್ರೋತ್ರ, ಚಕ್ಷು ಮೊದಲಾದವು ಪರಮಾತ್ಮ. ಆ ರೀತಿ ಆದ್ರಿಂದ ಪತತ್ರೈಹಿ ಅಂದಾಗ ಅದು ಪತ ಅಂದ್ರೆ ಬೀಳೋದು, ತ್ರ ಅಂದ್ರೆ ರಕ್ಷಿಸೋದು. ಇದನ್ನ ಹೀಗೆ ಬಳಸಿದಾಗ ಪತ, ಹೀಗೆ ಬಳಸಿದಾಗ ತ್ರ. ಆದ್ರಿಂದ ಪತತ್ರೈಹಿ ದ್ಯಾವಾ ಭೂಮಿ ಜನಯನ್ನ. ದ್ಯೌಹು ಮತ್ತು ಭೂಮಿಯನ್ನ ಸೃಷ್ಟಿ ಮಾಡುವುದಕ್ಕೆ ಪರಮಾತ್ಮ ಪಂಚಭೂತವನ್ನ ಪಂಚತನ್ಮಾತ್ರವನ್ನ ತಗೊಂಡಿದ್ದಾನೆ. ಪಂಚಭೂತ ಪಂಚತನ್ಮಾತ್ರಗಳಲ್ಲಿ ಪಂಚಭೂತವನ್ನ ಪಂಚೀಕರಣ ಮಾಡಿದ್ದಾನೆ. ಪಂಚೀಕರಣ ಪೂರ್ವದಲ್ಲೂ ಪರಮಾತ್ಮ, ಪಂಚೀಕರಣ ಆದಾಗಲೂ ಪರಮಾತ್ಮ. ಪಂಚೀಕರಣವಾಗಿ ಈ ವಿಶ್ವಾಂಡ ಬ್ರಹ್ಮಾಂಡ ದ್ಯಾವಾ ಭೂಮಿ ಜನಯನ್ನ. ಆದ್ರಿಂದಲೇ ನಾವು ಮೊನ್ನೆ ಹೇಳಿಕೊಳ್ಳುವಾಗ ಮಂತ್ರದಲ್ಲಿ ಏನು ಅಥಾತೋ ಉಪನಿಷದಂ ವ್ಯಾಖ್ಯಾಸ್ಯಾಮಃ ಪಂಚಸ್ವಧಿಕರಣೇಶು ಅಲ್ಲಿ ಹೇಳಿಕೊಳ್ಳುವಾಗ ಪೃಥಿವೀ ಪೂರ್ವ ರೂಪಂ ದ್ಯೌರುತ್ತರ ರೂಪಂ ಹೇಳುವಾಗ ವಾಯುಸ್ಸಂಧಾನಂ ಆಕಾಶ ಸಂಧಿಹಿ ಏನ್ ನೋಡಿದ್ವಿ. ಆ ರೀತಿಯಾಗಿ ಇಲ್ಲಿ ಯಾರು ಪರಮಾತ್ಮ ಅಲ್ಲದ್ದು ಯಾರು? ಪರಮಾತ್ಮ ಅಲ್ಲದ್ದು ಯಾವುದು? ಆ ಒಂದು ತತ್ವವನ್ನ ದ್ಯಾವಾ ಭೂಮಿ ಜನಯನ್ನ ಇದನ್ನಲ್ವಾ. ಅವನು ಮತ್ತೇನು? ಜನಯನ್ ಅಷ್ಟೇ ಅಲ್ಲ, ದೇವ. ಅದೇ ವಾಸುದೇವ. ಜನಯನ್ ಅನ್ನುವಾಗ ವಾಸು, ದೇವ ಅನ್ನುವಾಗ ದೇವ. ವಾಸು ಅಂದ್ರೇನು? ಇದನ್ನ ವಾಸನಾದ್ ವಾಸುದೇವಸ್ಯ ವಾಸಿತಂತೆ ಜಗತ್ರಯಂ. ಎಲ್ಲವನ್ನ ಜಗತ್ರಯ ಸೃಷ್ಟಿಯಾಗಿದೆ, ಜಗತ್ರಯದೊಳಗೆ ವಾಸಿಸ್ತಾ ಇದ್ದಾನೆ. ಜಗತ್ರಯದೊಳಗೆ ವಾಸಿಸ್ತಾ ದಿವ್ ಬೆಳಕನ್ನ ಕೊಡ್ತಾ ಇದ್ದಾನೆ. ಅದರಲ್ಲಿ ದಿವ್ ಅಂದ್ರೆ ಕ್ರೀಡಾ, ಆಟ ಆಡ್ತಾ ಇದ್ದಾನೆ. ಲೀಲಾ ವಿನೋದಗಳನ್ನ ಅಂದ್ರೆ ಸುಖ ದುಃಖಾದಿಗಳನ್ನ ಎಲ್ಲವನ್ನ
ಹಾಗೆ ದಿವ್ ಅಂದ್ರೆ ಅನುಭೂತಿ. ಈ ರೀತಿಯಾಗಿ ಜನಯನ್ ದೇವ ಏಕಃ, ಅವನು ಯಾರು? ರುದ್ರಃ. ಅವನು ನ ದ್ವಿತೀಯಾಯ ತಸ್ತುಹು ಅನ್ನುವುದಾಗಿ ಈ ಮಂತ್ರವನ್ನ ಆ ಮೊದಲ ಮಂತ್ರದ ಜೊತೆಯಲ್ಲಿ ಸಮನ್ವಯ ಮಾಡಿಕೊಳ್ಬೇಕು. ಇನ್ನು ಈ 3 ಮತ್ತು 4ನೇ ಪಾದಕ್ಕೆ ಬೇರೆ ಬೇರೆ ಏನು ಅಭಿಪ್ರಾಯಗಳಿದೆ ಅದನ್ನ ನಾವು ಮುಂದಿನ ಇದರಲ್ಲಿ ನೋಡ್ಕೊಳ್ಬಹುದು. ಶಂಕರರದು, ಶಂಕರಾನಂದರದು, ನಾರಾಯಣ ತೀರ್ಥರದು ಬೇರೆ ಬೇರೆ ರೀತಿಯಲ್ಲಿ ಒಬ್ಬೊಬ್ರು ಒಂದೊಂದು ಅಭಿಪ್ರಾಯವನ್ನ ಹೇಳ್ತಾರೆ. ಅಭಿಪ್ರಾಯ ತಗೊಳ್ಳೋದ್ರಲ್ಲಿ ದೋಷ ಏನಿಲ್ಲ. ಯಾರೇನೇ ಹೇಳಿದ್ರು ಪರಮಾತ್ಮನೇ ಪ್ರಧಾನ. ಅಲ್ಲಿ ಪರಮಾತ್ಮನನ್ನ ಬೇರೆ ಮಾಡಿ, ಹೇಗೆ ನಾವು ಇವಾಗ ಕುಂಬಾರ ಬೇರೆ ಮಣ್ಣು ಬೇರೆ 2 ಪದಾರ್ಥ ನೋಡಿದ್ವಿ. ಕುಂಬಾರ ಮಣ್ಣನ್ನ ತಗೊಂಡು ಮಣ್ಣಿನಿಂದ ಬೇಕಾದ ರೂಪ ಮಾಡ್ದ. ಆದ್ರೆ ಎಲ್ಲಾನು ಮಣ್ಣೆ. ಯಾವುದು ಮಡಕೆನು ಮಣ್ಣೆ, ಕುಡಿಕೆನು ಮಣ್ಣೆ, ತಟ್ಟೆನು ಮಣ್ಣೆ, ಪಾಟು ಮಣ್ಣೆ, ಎಲ್ಲನೂ ಮಣ್ಣೆ, ಹೂಜಿನು ಮಣ್ಣೆ. ಆ ರೀತಿ ಒಂದಾದ್ರೆ ಇನ್ನೊಂದು ಮಣ್ಣು ಅನ್ನುವುದನ್ನ ತಗೊಳ್ಳದೇನೆ ಪರಮಾತ್ಮನೇ ತಾನೇ ಪಂಚಭೂತ, ತಾನೇ ಪಂಚತನ್ಮಾತ್ರ. ಹೇಗೆ ಅದು ಸಮುದ್ರ ಮತ್ತು ಅಲೆ ಈ ರೂಪದಲ್ಲಿ ಒಂದು ತತ್ವ ಇದೆಯಲ್ಲ, ಅದನ್ನ ಅವರವರ ಒಂದು ಅನುಭೂತಿಯ ನೆಲೆಯಲ್ಲಿ ಅವರು ಬೇರೆ ಬೇರೆ ವಿಧವಾಗಿ ಹೇಳ್ತಾರೆ. ಅದನ್ನ ನಾವು ಮುಂದಿನ ಇದರಲ್ಲಿ ನೋಡ್ಕೊಳ್ಬಹುದು. ಇದು 2 ಕೂಡ ಸ್ಪಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದನ್ನ ಸ್ಪಷ್ಟಪಡಿಸ್ಕೊಳ್ಳೋಕೆ ಮತ್ತೆ ನಮಗೆ ವಿಷ್ಣು ಸಹಸ್ರನಾಮ ಇದೆ. ಭೂಪಾದೌ ಯಸ್ಯ ನಾಭಿರ್ವಿಯದ ಸುರ ನಿಲಶ್ಚಂದ್ರ ಸೂರ್ಯೌ ಚ ನೇತ್ರೇ ಕರ್ಣಾವಾಶಾ ಶಿರೋದ್ಯೌಹು ಮುಖಮಪಿ ದಹನೋ ಯಸ್ಯ ವಾಸ್ತೇಯಮಬ್ಧಿ. ಎಲ್ಲ ನೋಡಿ ಅಲ್ಲೇ ಆ ರೀತಿಯಲ್ಲಿ ನೋಡಿದಾಗ ಅಂತಸ್ಥಂಗ್ಯಸ್ಯ ವಿಶ್ವಂ ಸುರ ನರ ಖಗೋ ಭೋಗಿ ಗಂಧರ್ವ ದೈತ್ಯೈಃ ಚಿತ್ರಂ ರಂ ರಮ್ಯತೆ ತಂತ್ರಿಭುವನ ವಪುಷಂ ವಿಷ್ಣು ಮೀಶಂ ನಮಾಮಿ. ಅದೇ ಮುಂದೆ ನೋಡುವಾಗ ನಾವು ಅವನೇ ಪರಮಾತ್ಮನೇ ಮಹರ್ಷಿ ಮೊದಲಾದವುಗಳು ಆಗಿ ಅಲ್ಲದೆ ಯೋಗೋ ಜ್ಞಾನಂ ತಥಾ ಸಾಂಖ್ಯಂ ವಿದ್ಯಾ ಶಿಲ್ಪಾದಿ ಕರ್ಮ ಚ ವೇದಾಶಾಸ್ತ್ರಾಣಿ ವಿಜ್ಞಾನಂ ಏತತ್ ಸರ್ವಂ. ಜನಾರ್ದನ ಅನ್ನೋದು ಒಂದು, ಜನಾರ್ದನಾಥ್ ಅನ್ನೋದು ಒಂದು. ಅಲ್ಲಿ ಏತತ್ ಸರ್ವಂ ಜನಾರ್ದನಾಥ್ ಅಂತ ಇದೆ. ಇಲ್ಲಿ ಈ ಮಂತ್ರ ಏತತ್ ಸರ್ವಂ ಜನಾರ್ದನ ಅನ್ನುವುದಾಗಿ ಹೇಳ್ತಾ ಇದೆ. ಅದೇ ಎಲ್ಲಿ ಸಂಬಾಹುಭ್ಯಾಮ್ ಅನ್ನುವಾಗ ಜನಾರ್ದನಾಥ್ ಅಂತ ಕೂಡ ಅರ್ಥ ಬರುತ್ತೆ. ಸಂಬಾಹುಭ್ಯಾಮ್ ಧಮತಿ ಸಂಪತತ್ರೈಹಿ. ಅಲ್ಲೆಲ್ಲ ನೋಡಿ ಪತತ್ರೈಹಿ ಅನ್ನುವಾಗ ಸಾಧಕತಮಂ ಕರಣಂ ಅಂದ್ರೆ ಇನ್ಸ್ಟ್ರೂಮೆಂಟ್, ಇನ್ಸ್ಟ್ರೂಮೆಂಟ್ ಆಗಿ ಅವನು ಬಳಸ್ಕೊಳ್ಳುವಂಥದ್ದು. ಅದನ್ನೆಲ್ಲ ನಾವು ಗಮನಿಸಿದಾಗ ಜನಾರ್ದನಾಥ್ ಅನ್ನುವುದು ಕೂಡ ಅನ್ವಯ ಆಗತ್ತೆ. ಅದನ್ನ ನಾವು ಮುಂದಿನ ಇದರಲ್ಲಿ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ पूर्णमेवावशिष्यते। ओम शांति शांति शांति। सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्। हरिः ओम तत्सत्। श्रीरामकृष्णार्पणमस्तु।